ವಿಷಯವನ್ನ ತಗೊಂಡು ಅದ್ರ ಮೂಲಕ ಸಿನಿಮಾ ಮಾಡಕ್ ಹೊರಟಿದ್ರು ಅಂಡ್ ಈಗ ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿದೆ ಸಿನಿಮಾ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂತಹ ಮಹಾದೇವ ಸಿನಿಮಾದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಅವರು ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈಗಾಗ್ಲೇ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಶ್ರುತಿ ಮ್ಯಾಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ವೆಲ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೃತ್ಪೂರ್ವಕವಾಗಿ ಸ್ವಾಗತ. ಓಕೆ, ಸೊ ಈ ಸಿನಿಮಾ ಅದಕ್ಕೆ ಮತ್ತೆ ಪ್ಲೇ ಮಾಡಿದ್ರು ಅಷ್ಟೇ. ಓಕೆ, ಸೊ ಹೇಗ್ ಕಾಣಿಸ್ತಿದ್ದಾರೆ ವಿನೋದ್ ಪ್ರಭಾಕರ್ ಸರ್ ಅವರು? ಲವ್ಲಿ. ಅವ್ರ ಲುಕ್, ಅವರ ಒಂದು ಪ್ರೆಸೆನ್ಸ್ ಏನಿದೆ, ಓ ಮೈ ಗಾಡ್, ಏನೋ ಸಿಕ್ಕಾಪಟ್ಟೆ ಇದೆ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಅದೇ ನಾನು ಈಗ ಆಲ್ರೆಡಿ ಹೇಳ್ದೆ, ನಿಮಗೆ ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಂಡ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ನವೀನ್ ರೆಡ್ಡಿ ಅವರು ಅಂಡ್ ಪ್ರೊಡ್ಯೂಸರ್ ಮಾಡಿದ್ದಾರೆ. ಸೊ ಬಹಳ ಒಂದು ವಿಶೇಷತೆಯನ್ನ ಹೊಂದಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ತಂಡದವ್ರು ಎಲ್ಲರೂ ಇಲ್ಲಿರ್ತಾರೆ. ಸೊ ಖಂಡಿತ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಸೊ ಹೀಗಾಗಿ ಮತ್ತೊಮ್ಮೆ ನಾವು ಮೋಷನ್ ಪೋಸ್ಟರ್ ಅನ್ನ ಪ್ಲೇ ಮಾಡ್ತಾ ಇದೀವಿ. ಚೂರು ರೈಟ್ ಮಾಡು, ಪರವಾಗಿಲ್ಲ, ಯಾರಿಗೂ ಕಾಣ ರೈಟ್ ಮಾಡು. ಹಿಂದೆ ಅಷ್ಟೊಂದು ತಲೆ ಮೇಲೆ ಇಟ್ಬಿಟ್ರೆ ನನಗೂ ಕರೆಕ್ಟ್ ಆಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ತಂಡದವರು ಎಲ್ಲರೂ ವೇದಿಕೆ ಮೇಲೆ ಇರ್ತಾರೆ. ಸಿನಿಮಾ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾ, ಅಂಡ್ ಇವತ್ತು ಬಹಳ ಖುಷಿ ತಂದಿರುವಂತಹ ವಿಷಯ ಅಂತಂದ್ರೆ ಮಹಾದೇವ ಸಿನಿಮಾದ ಟೀಸರ್ ಲಾಂಚ್ ಇವತ್ತು. ಸೊ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಈಗ ಸಿನಿಮಾ ತಂಡದವರು ಎಲ್ಲರೂ ಇಲ್ಲಿ ಸ್ವಲ್ಪ ಆಲ್ರೆಡಿ ಬಂದಿರೋದ್ರಿಂದ ಈಗ ಕಾಕ್ರೋಚ್ ಸುಧೀರ್ ಅವರು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸೊ ಅವರು ವೇದಿಕೆ ಮೇಲೆ ಬರಬೇಕು, ಸಿನಿಮಾದ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬೇಕು ಅಂತ. ಮಹಾದೇವ ಸಿನಿಮಾ ಈಗ ಆಲ್ರೆಡಿ ಪೋಸ್ಟರ್ ಮೂಲಕ ಆಗಿರ್ಬೋದು, ಇಲ್ಲ ಮೋಷನ್ ಪೋಸ್ಟರ್ ಮೂಲಕ ಆಗಿರ್ಬೋದು, ಸೊ ಪ್ರತಿಯೊಂದರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಶ್ರುತಿ ಮ್ಯಾಮ್ ಅವರ ಲುಕ್ ಆಗಿರ್ಬೋದು, ಇಲ್ಲ ವಿನೋದ್ ಪ್ರಭಾಕರ್ ಸರ್ ಅವರ ಲುಕ್ ಆಗಿರ್ಬೋದು. ಎಲ್ಲರಿಗೂ ನಮಸ್ಕಾರ. ಅದೇ ಒಂದ್ 4 ಜನ ಮಾತಾಡಿದ್ರೆ ಅದನ್ನೆಲ್ಲ ತಗೊಂಡು ಒಂದೊಂದು ಲೈನ್ ಹಾಕೊಂಡು ಏನೋ ಮಾತಾಡ್ತಿದ್ದೆ. ಕಾಪಿ ಪೇಸ್ಟ್ ಮಾಡೋಣ ಅನ್ಕೊಂಡ್ರ? ಮೊದಲಿಗೆ ನಿಲ್ಸೋದು ಏನು ಹೇಳಿ ನಾನು. ಓಕೆ, ಎಲ್ಲರಿಗೂ ನಮಸ್ಕಾರ. ನಾವು ಸಿನಿಮಾದವರು ಯಾವಾಗಲೇ ಸಿನಿಮಾ ಶುರು ಮಾಡಬೇಕು ಅಂದರೆ ಇಬ್ಬರನ್ನು ನಂಬ್ಕೊಂಡು ಇಬ್ಬರಿದ್ದಾರೆ ಅಂತ ಶುರು ಮಾಡ್ತೀವಿ. ಒಂದು ಸಿನಿಮಾ ಶುರು ಅಂತ ತೆಂಗಿನಕಾಯಿ ಹೊಡೆದಾಗ ಬಂಡಿ ಮಕ್ಕಳಮ್ಮ, ಸಿನಿಮಾ ಮುಗೀತು ಅಂತ ಕುಂಬಳಕಾಯಿ ಹೊಡೆದಾಗ ಕನ್ನಡ ಮಾಧ್ಯಮ. ಈ 2 ದೇವರುಗಳು ನಮ್ಮ ಜೊತೆ ಇದ್ರೆ ಕನ್ನಡ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತ. ಹಾಗಾಗಿ ಅಲ್ಲಿಂದ ಮಹಾದೇವ ಸಿನಿಮಾದು ಪೂರ್ತಿ ಲೈನ್ ಆಕ್ಚುಲಿ ಡೈರೆಕ್ಟರ್ ನನಗೇನು ಹೇಳಿಲ್ಲ, ನನ್ನ ವರ್ಷನ್ ಮಾತ್ರ ಕೇಳಿದ್ದೆ. ಬಿಕಾಸ್ ಅಲ್ಲಿ ಬೇರೆ ಶೂಟಿಂಗ್ ಅಲ್ಲಿ ಇದ್ದೆ, ಫೋನಲ್ಲಿ ಮಾತ್ರ ಹೇಳಿ ಸರ್ ಅಂತ ಹೇಳಿದೆ. ಆ ಲೈನ್ಗಳು ಹೇಳಿದ್ರು. ಮಹಾದೇವ ಸಿನಿಮಾದಲ್ಲಿ 1-2 ವಿಚಾರಗಳು ತುಂಬಾ ನೆನಪಿದೆ, ಅದನ್ನ ಹೇಳಲೇಬೇಕು ನಾನು. ಅದು ಬಹುಶಃ ವಿನೋಣ ಬಂದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದು ವಿನೋಣ ಇದ್ರೆ ಚಂದ, ಅದು ಆಗ ಹೇಳ್ತೀನಿ ನಾನು ಅದನ್ನ. ಎಲ್ಲರೂ ಬಂದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರಿದ್ದಾಗ ಅಲ್ಲಿನ ಎಕ್ಸ್ಪೀರಿಯನ್ಸು ಆ ಸಿನಿಮಾದು ನಮ್ಮ ತಂಡ ಐತೆ. ಹೌದು, ಆಮೇಲೂ ಅಷ್ಟೇ. ಅದೇ ಇವಾಗ ನಿಮ್ಮ ಪಾತ್ರದ ಬಗ್ಗೆ ಏನು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ. ಸೊ ಕಾಪಿ ಪೇಸ್ಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿದಾರೆ ಅವರು. ಬೇರೆಯವ್ರು ಏನ್ ಮಾತಾಡ್ತಾರೆ ಅದನ್ನ ಸ್ವಲ್ಪ ತಗೋಬೇಕು ಅಂತ. ಶ್ರುತಿ ಮ್ಯಾಮ್ ಎಲ್ಲ ಎಕ್ಸಾಕ್ಟ್ಲಿ ಅದನ್ನೇ ನೆಕ್ಸ್ಟ್ ಹೇಳಕ್ ಬಂದೆ. ಅವರೆಲ್ಲ ಮಾತಾಡಿದ್ಮೇಲೆ ನನ್ನ ಟೀಮ್ ಇದ್ದಾಗ ಒಂದೇ ಸರಿ ಮಾತಾಡ್ತೀನಿ, ಎಲ್ಲರಿಗೂ ಚೆನ್ನಾಗಿರುತ್ತೆ ಹಂಗೆ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ನಾನು ಆಲ್ರೆಡಿ ಹೇಳ್ದಂಗೆ ವಿ ಹ್ಯಾವ್ ಅವರ್ ಶ್ರುತಿ ಮ್ಯಾಮ್ ಬಗ್ಗೆ ಈ ಸಿನಿಮಾ ಮಾತ್ರ ಅಲ್ಲ, ಅವರು ಪ್ರತಿಯೊಂದು ಸಿನಿಮಾನು ಅಷ್ಟೇ ಅವರು ಎಷ್ಟು ಪಾಸಿಟಿವಿಟಿಯನ್ನ ವಿಟ್ನೆಸ್ ಮಾಡ್ತಾರೆ. ಮಹಾದೇವ ಸಿನಿಮಾದ ಟೀಸರ್ ಲಾಂಚ್ ಇವತ್ತು. ವಿ ಹ್ಯಾವ್ ಆಲ್ ಆ ಸೂಪರ್ ಸ್ಟಾರ್ಸ್ ಇಲ್ಲಿ. ಸೊ ಬಹಳ ಖುಷಿ ಆಗ್ತದೆ ಇವತ್ತು ಎಲ್ಲ ನಮ್ಮ ಸೂಪರ್ ಸ್ಟಾರ್ಸ್ ಗಳನ್ನ ನೋಡಿ. ಅಂಡ್ ಇವತ್ತು ವೇದಿಕೆ ಮೇಲೆ ಎಲ್ಲಾ ಕಲಾವಿದರು
ಸಿನಿಮಾದ ಅಂದ್ರೆ ಮಾದೇವ ಸಿನಿಮಾದ ಎಲ್ಲಾ ಕಲಾವಿದರು ವೇದಿಕೆ ಮೇಲೆ ಬರಬೇಕು, ಸಿನಿಮಾದ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಈಗ ತಾನೇ ಎಲ್ಲರೂ ರಾಧಾಕೃಷ್ಣ ಪಿಕ್ಚರ್ಸ್ ಅವರ ಮಾದೇವ ಸಿನಿಮಾ ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂತಹ ಸಿನಿಮಾ. ನವೀನ್ ರೆಡ್ಡಿ ಅವರ ನಿರ್ದೇಶನದಲ್ಲಿ ಜೊತೆಗೆ ಕೇಶವ ಅವರ ನಿರ್ಮಾಣದಲ್ಲಿ ಬಂದಂತಹ ಮಾದೇವ ಸಿನಿಮಾ ಇವತ್ತು ಟೀಸರ್ ಲಾಂಚ್ ಆಗ್ತಾ ಇರೋದು ಬಹಳ ಖುಷಿ ತಂದಿರುವಂತಹ ವಿಷಯ. ಅಂಡ್ ನಾನೀಗ ಆಲ್ರೆಡಿ ಹೇಳ್ದಂಗೆ ಪೋಸ್ಟರ್ ಆಗಿರ್ಬೋದು, ಸಿನಿಮಾದ ಮೋಷನ್ ಪೋಸ್ಟರ್ ಇಂದ ಆಗಿರ್ಬೋದು, ಸೊ ಎಲ್ಲವೂ ಒಂಥರ ಬಹಳ ವಿಭಿನ್ನವಾಗಿದೆ ಅಂತ ಹೇಳ್ಬೋದು, ಬಹಳ ನಿರೀಕ್ಷೆಯನ್ನ ಮೂಡಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ವೇದಿಕೆ ಮೇಲೆ ಚಿತ್ರತಂಡದವರು ಬರ್ಮಾಡ್ಕೊಳ್ತೀನಿ. ಸೊ ಮಾದೇವ ಸಿನಿಮಾದ ಚಿತ್ರತಂಡದವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಬನ್ನಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಾದೇವ ಸಿನಿಮಾದ ಸೋನಲ್ ಅವರಿದ್ದಾರೆ. ಹೀರೋಯಿನ್ ಏನಾದ್ರೂ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತೀವಾ? ಇಲ್ವಾ? ಹೀರೋಯಿನ್ ಇವಾಗೆಲ್ಲ ಟ್ರೆಂಡ್ ಅಲ್ವಾ, ಹೀರೋಯಿನೇ ಜಾಸ್ತಿ ಡೈಲಾಗ್ಸ್ ಹೊಡೆಯೋದು ಸಿನಿಮಾ ಅಲ್ಲಿ, ಇವಾಗ ಅದೇ ಟ್ರೆಂಡ್ ಆಗ್ಬಿಡುತ್ತೆ ಇವಾಗ. ಎಕ್ಸಾಕ್ಟ್ಲಿ. ಓಕೆ, ಸೊ ಸಿನಿಮಾ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಾಸ್ ಸಿನಿಮಾ ಇರಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲವನ್ನ ಅಡಗಿರುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಂಡ್ ಆಫ್ ಕೋರ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡೈಲಾಗ್ಸ್ ಆಲ್ಸೋ. ಸೊ ಹೀಗಾಗಿ ಡೈಲಾಗ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಡೆಫಿನೆಟ್ಲಿ ಈ ಸ್ಟೇಜ್ ಅಲ್ಲೂ ಟ್ರೈ ಮಾಡ್ತೀನಿ ಒಂದು ಡೈಲಾಗ್ ಅನ್ನ ನಮ್ಮ ಮರಿ ಟೈಗರ್ ಇಂದ. ಸೊ ಇನ್ನೇನು ನಮ್ಮ ಅಭಿ ಅವರು ಬರಬೇಕು, ಅವ್ರು ಬಂದಿದ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ನಾವು. ಥ್ಯಾಂಕ್ ಯು. So we have ನಮ್ಮ ಮಾದೇವ ಸಿನಿಮಾದ ಟ್ರೈಲರ್ ಲಾಂಚ್ ಅಲ್ಲಿ, ಟೀಸರ್ ಲಾಂಚ್ ಅಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಭಿ, ಧನ್ವೀರ್ ಅಂಡ್ ಎಲ್ಲ ಸೂಪರ್ ಸ್ಟಾರ್ಸ್ ಗಳು ಇಲ್ಲಿದ್ದಾರೆ. ಸೊ ಖುಷಿ ಆಗ್ತಾ ಇದೆ. ಸೊ ಇವಾಗ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ನಾವು. ಅಂಡ್ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಮಾದೇವ ಸಿನಿಮಾ ಬಹಳ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೂಡಿಸಿರುವಂತಹ ಸಿನಿಮಾ. ಸೊ ಹೀಗಾಗಿ ನಾನು ತಡ ಮಾಡದೆ ಸಿನಿಮಾ ತಂಡದವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಆಲ್ರೆಡಿ ಪ್ರೆಸ್ ಮೀಡಿಯಾದವರು ಸಿಕ್ಕಾಪಟ್ಟೆ ವೇಟ್ ಮಾಡಿದೀರಾ ಅಂತ ಗೊತ್ತು. ದಯವಿಟ್ಟು ಕ್ಷಮಿಸಿ ಸಿನಿಮಾ ತಂಡದವ್ರ ಕಡೆಯಿಂದ, ವೆರಿ ಸಾರಿ ಇಷ್ಟು ಲೇಟ್ ಆಗಿದ್ದಕ್ಕೆ. ಸೊ ಈಗ ನಮ್ಮೆಲ್ಲ ಸೂಪರ್ ಸ್ಟಾರ್ಸ್ ಅಂಡ್ ಜೊತೆಗೆ ಸಿನಿಮಾ ತಂಡದವರು ವೇದಿಕೆ ಮೇಲೆ ಬರಬೇಕು. ಸಿನಿಮಾದ ನಾಯಕಿ ಸೋನಲ್ ಅವರು ವೇದಿಕೆ ಮೇಲೆ ಬರಬೇಕು. ಸಿನಿಮಾದ ನಾಯಕ ನಮ್ಮ ಮರಿ ಟೈಗರ್ ವೇದಿಕೆ ಮೇಲೆ ಬರಬೇಕು. ಬರ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲ ಪ್ರೀತಿಯ ಸಿನಿಮಾ ತಂಡದವ್ರನ್ನ. ಮಾದೇವ ಸಿನಿಮಾ ತಂಡದವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಜೊತೆಗೆ ನಮ್ಮೆಲ್ಲ ಸೂಪರ್ ಸ್ಟಾರ್ಸ್ ಗಳಿದ್ದಾರೆ, ಎಲ್ಲರೂ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಈ ಒಂದು ಫ್ರೆಂಡ್ಶಿಪ್ ನ ನೋಡಕ್ಕೆ ಬಹಳ ಖುಷಿ ಅನ್ಸುತ್ತೆ. ಅಂಡ್ ಎಲ್ಲರ ಜೊತೆಗೆ ವೇದಿಕೆ ಮೇಲೆ ಒಬ್ರೊಬ್ರು ಸಿನಿಮಾನ ಒಬ್ರೊಬ್ರು ಸಪೋರ್ಟ್ ಮಾಡ್ತಾ ಎಲ್ಲರೊಟ್ಟಿಗೆ ಗುಡ್ ಬ್ಯಾಡ್ ಟೈಮ್ಸ್ ಎಲ್ಲದರಲ್ಲೂ ಜೊತೆಗಿರ್ತೀರಲ್ಲ, ಅದು ರೀ ಇಲ್ಲಿ ಈ ಒಂದು ಫ್ರೆಂಡ್ಶಿಪ್ ನ ಪವರ್ ಅಂತ ಹೇಳಿದ್ರೆ. ಹಲೋ ಅಭಿ ಸರ್, ಹಾಯ್ ಸರ್. ಸರ್ ನಿಮ್ಗೆ ತುಂಬಾ ವೇಟ್ ಮಾಡ್ತಾ ಇದ್ವಿ ಸರ್ ನಾವು. ಓಕೆ, ಸೊ ಎಸ್, ಬನ್ನಿ ನೀವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮಾದೇವ ಸಿನಿಮಾ ತಂಡದವರು ಎಲ್ಲರೂ ಬರಬೇಕು, ನಿಮ್ ಜೊತೆಗೆ ಸೇರ್ಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ನಮ್ಮ ಮರಿ ಟೈಗರ್ ಅವರು ವೇದಿಕೆ ಮೇಲೆ ಬರಬೇಕು. ಬನ್ನಿ
ಚಪ್ಪಾಳೆ ನಮ್ಮ ಮಾದೇವ ಚಿತ್ರತಂಡದವರಿಗೆ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂತಹ ಮಾದೇವ ಸಿನಿಮಾ ಜೊತೆಗೆ ನಮ್ಮ ಮಣಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಲಿ. ಸಖತ್ ಒಂದು ರಾ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಬಹಳ ನಿರೀಕ್ಷೆಯನ್ನ ಮೂಡಿಸುತ್ತೆ ಡೆಫಿನೆಟ್ಲಿ ಫಾರ್ ಶೋರ್. ಸೊ ಮೊದಲನೇದಾಗಿ ನಮ್ಮ ತರುಣ್ ಸರ್ ಅವರು ಈ ಸಿನಿಮಾದ ಬಗ್ಗೆ ಫೈನ್. ಸೊ ಈಗ ನಾನೇನ್ ಅನ್ಕೊಂಡೆ, ಫಸ್ಟ್ ನೀವು ಏನ್ ವಿಶ್ ಮಾಡ್ತೀರಾ ಅದನ್ನ ವಿಶ್ ಮಾಡ್ಬಿಟ್ರೆ ಅಲ್ಲಿ ಕುತ್ಕೊಂಡ್ರೆ 3, 2, 1 ಅಂತ ಹೇಳಿದ್ರೆ ಪ್ಲೇ ಆಗುತ್ತೆ. ಬಿಕಾಸ್ ಹಿಂದೆಗಡೆ ಕಾಣಿಸಲ್ಲ ಅಂತ ಅನ್ಕೊಂಡ್ರು ಸಿನಿಮಾ ತಂಡದವರು. ಓ ನೈಸ್. ಓಕೆ, ಸೊ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈಗ ನಮ್ಮ ಮಾದೇವ ಸಿನಿಮಾದ ಟೀಸರ್ ಲಾಂಚ್. Here we go. 3, 2, 1 ಅಂತ ಶುರು ಮಾಡಿ. ನಮ್ ಶ್ರುತಿ ಮ್ಯಾಮ್ ಅವ್ರು ಹೇಳಿ ಅಲ್ವಾ? ಓಕೆ, ಕಮ್ ಆನ್ ಶ್ರುತಿ ಮ್ಯಾಮ್. 3, 2, 1. 3, 2, 1. ಸಿನಿಮಾಗೆ ಎಲ್ಲರ ಲುಕ್ನು ಅಷ್ಟು ರಾ ಆಗಿ ಪ್ರಾಮಿಸಿಂಗ್ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂಥ ಒಂದು ಇಮೇಜ್ಗೆ ಈ ಥರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನಗೆ ಊಹೆನೂ ಇರಲಿಲ್ಲ. ಆ ಥರದ ಒಂದು ಪಾತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅವ್ರ ನಿರೀಕ್ಷೆಗೆ ನಾನು ತಲುಪಿದ್ದೀನಿ ಅನ್ನೋದು ಅಷ್ಟೇ ನನಗಿರುವಂಥ ಸಂತೋಷ. ಅದಕ್ಕೆ ಬಿಟ್ಟರೆ ಇನ್ನು ಹೆಚ್ಚಿಗೆ ಏನು ಹೇಳಕ್ಕೆ ಬಿಡಲ್ಲ ಅವರು ಅಂತ ನನಗೆ ಅನಿಸುತ್ತೆ. ನನಗೆ ತುಂಬ ಕುತೂಹಲ ಇತ್ತು ಈ ಪಾತ್ರದೊಳಗಡೆ ನಾನು ಹೇಗೆ ಕಾಣ್ತೀನಿ ಅಂತ. ಆ ಥರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಬಟ್ ಹೇಗ್ ಮ್ಯಾಮ್ ಅದು ಯಾವ್ದೇ ಪಾತ್ರ ಕೊಟ್ರು ನೀವು ಎಲ್ಲಾ ಪಾತ್ರಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ. ಅಂಡ್ ಅದನ್ನ ನೀವು ಐ ಥಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬಾ ಡೀಪ್ ಆಗಿ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು. ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸ್ ಅಲ್ಲಿ ನೋಡಿದಾಗ ಆ ರಾ ಲುಕ್ ಅಲ್ಲಿ ನೋಡಿದಾಗ ಹೇಗೆ ಅನ್ಸುತ್ತೆ? ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ, ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ. ಓಕೆ, ಪೋಸ್ಟರ್ ಅಲ್ಲಿ ಇರೋದೇ ಬೇರೆ, ನಾನು ಸಿನಿಮಾದಲ್ಲಿ ಇರೋದೇ ಬೇರೆ ಬೇರೆ. ಓಕೆ, ಬಟ್ ಅದೇ ಕಲೆ ಮೇಲಿರುವಂತಹ ಪ್ರೀತಿ, ಗೌರವ, ಶ್ರದ್ಧೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕುತ್ತೆ. ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ಥರದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ, ಅದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ. ಸೂಪರ್. ಅವ್ರ ನಿರೀಕ್ಷೆನ ಮುಟ್ಟಿದ್ದೀನಿ ಅಂತ ನನಗೆ ಅನ್ಸುತ್ತೆ. ಸೂಪರ್, ವೆರಿ ನೈಸ್. ಸೊ ಈಗ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ಬೇಕು. ಡೈರೆಕ್ಟರ್ ಸರ್, ನೀವೇ ಒಬ್ರೊಬ್ರನ್ನ ನಿಮ್ಮ ಪಾತ್ರದ ಆಯ್ಕೆ ಬಗ್ಗೆ ಹೇಳ್ಬಿಡಿ ಅಂಡ್ ನಿಮ್ಮ ಟೀಮ್ ಬಗ್ಗೆ ನೀವು ಹೇಳ್ಬೇಕು. ಹೇಳಿ. ಆಕ್ಚುಲಿ ಶ್ರುತಿ ಮೇಡಮ್ದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರ ಆಕ್ಚುಲಿ. ಎಕ್ಸಾಕ್ಟ್ಲಿ, ನೋಡಿದ್ರೆ ಗೊತ್ತಾಗ್ತದೆ. ಫಸ್ಟ್ ಕತೆ ಹೇಳಿದಾಗ ಫಸ್ಟ್ ಒಂದ್ಸಲ ನೋಡಿದ್ರು ಮೇಲಿನ ಕೆಳಗೆ. ಓಕೆ, ಆಕ್ಚುಲಿ ಅವ್ರದ್ದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರ. ಆಮೇಲೆ ಇಡೀ ಸಿನಿಮಾನ ಆಕ್ಚುಲಿ ಮೇನ್ ನಮ್ಮ ವಿನೋದ್ ಸರ್ ಭುಜದ ಮೇಲೆ ಹಾಕೊಂಡು ತಗೊಂಡು ಹೋಗ್ತಾರೆ. ಸೂಪರ್. ಬಗ್ಗೆ ಅಲ್ಲ, ಒಂದು ಸಣ್ಣ ತುಣುಕಲ್ಲಿ ಅಂದ್ರೆ ಆ ಒಂದು ಟೀಸರ್ ಅಲ್ಲೇನೆ ಹೆಂಗ್ ಅನಿಸುತ್ತೆ ಅಂದ್ರೆ, ಓ ಏನೋ ಇದೆ ಈ ಸಿನಿಮಾಲಿ, ಜಾಸ್ತಿ ಏನೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡುತ್ತೆ. ಸೊ ಹೇಳಿ, ನಿಮಗೆ ಎಷ್ಟು ಕಷ್ಟ ಅನ್ನಿಸ್ತು, ಎಷ್ಟು ಖುಷಿ ಅನ್ನಿಸ್ತು, ಅಂಡ್ ಇವತ್ತು ನೀವ್ ನೋಡಿದಾಗ ಹೆಂಗ? ಟೀಮ್ ವರ್ಕ್ ಅಲ್ವಾ, ಕಷ್ಟ ಏನಿಲ್ಲ. ಲವ್ಲಿ. ತುಂಬಾ ಇಷ್ಟಪಟ್ಟು. ಓಕೆ ಓಕೆ. ಸೋನಲ್ ಮೇಡಮ್ ಅಷ್ಟೇನೆ, ಈ ಕತೆ ಹೇಳಿದ ತಕ್ಷಣ ಅವರು ಇದೊಂಥರ ನನ್ಗೆ ಬರ್ದಂಗಿದೆ ಅಂತ ಹೇಳ್ಬಿಟ್ಟು ಅವರು ಇಮಿಡಿಯೇಟ್ ಆಗಿ ಓಕೆ ಮಾಡಿದ್ರು. ಈ ಕತೆಗೆ ನಾವ್ ಏನೇನು ಅನ್ಕೊಂಡು ಅದಕ್ಕೆ ಹೆಚ್ಚು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಪ್ರತಿಯೊಬ್ಬರು ಅಷ್ಟೇನೆ. ಇವಾಗ ಕಾಕ್ರೋಚ್ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್, ಒಂದು 20 years ಫ್ರೆಂಡ್. ಒಂದು ಸೀನ್ ಇದೆ, ಶ್ರುತಿ ಮೇಡಮ್ ಮತ್ತೆ ಕಾಕ್ರೋಚ್ ಅವರು ಇಬ್ರು ಕಾಂಪಿಟೇಷನ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸಖತ್ ಒಳ್ಳೆ ಸೀನ್ ಅದು, ನಂಗೆ ಇಷ್ಟವಾಗಿರೋ ಸೀನ್ ಆಕ್ಚುಲಿ ಅದು. ಆಕ್ಚುಲಿ ಮಹಾಲಕ್ಷ್ಮಿ ಮೇಡಮ್ ಬರ್ಬೇಕಿತ್ತು, ಅವ್ರು ಬಂದಿಲ್ಲ. ಅವರು ನಮ್ದು ಗೆಸ್ಟ್ ಪಾತ್ರ ಮಾಡಿದ್ದಾರೆ ಆಕ್ಚುಲಿ. ಮತ್ತೆ ಇವರು ಅಚ್ಯುತ್ ಸರ್ ಅಷ್ಟೇ, ಅಚ್ಯುತ್ ಸರ್ ಬರ್ಬೇಕಿತ್ತು, ಬರಕ್ಕಾಗಿಲ್ಲ. ಆಮೇಲೆ ಇನ್ನು ವಿಲನ್ ಆಗಿ ನಮ್ ಕಿಟ್ಟಿ ಸರ್ ಮಾಡಿದ್ದಾರೆ ಆಕ್ಚುಲಿ. ಬರ್ಬೇಕಿತ್ತು, ಕಾರಣಾಂತರದಿಂದ ಬಂದಿಲ್ಲ ಅವರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ, ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಮೇನ್. ಮತ್ತೆ ಇಡೀ ಟೀಮ್ ವರ್ಕ್ ಆಕ್ಚುಲಿ. ಆಮೇಲೆ ನಮ್ಮ ಕ್ಯಾಮರಾಮನ್ ಅಷ್ಟೇ, ನಾನು ಕ್ಯಾಮರಾಮನ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಆಲ್ಮೋಸ್ಟ್ ಅವ್ರಿಗೆ ಇದು ಮಗದಿರ ಅಲ್ಲಿಂದನೂ ಕೂಡ ಅವರು ಇವ್ರ ಜೊತೆ ಇದ್ದು, ನಮ್ಮ ರಾಜಮೌಳಿ ಸರ್ ಜೊತೆ ಇದ್ದಿದ್ದು, ಅಲ್ಲಿಂದ ನಮ್ಮ ಫ್ರೆಂಡ್ ಆಕ್ಚುಲಿ. ಸೊ ನಾನು ಲಾಸ್ಟ್ ಕಾಕಿ ಕೂಡ ಇವರೇ ಮಾಡಿದ್ದು. ಸೊ ಹಾಗಾಗಿ ನೆಕ್ಸ್ಟ್ ನಮ್ಮ ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಹಾಗಾಗಿ ಗೊತ್ತಾಗ್ತಿದೆ ಆಕ್ಚುಲಿ. ಹೌದು, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಫ್ರೇಮು ಹೇಳುತ್ತೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ. ಅಂಡ್ ನಮ್ ಸೋನಲ್ ಅವ್ರು ಇದಾರೆ.
ಸೋನಲ್ ಅವರೇ, ನಮ್ ಬಾರ್ಬಿ ಆಕ್ಚುಲಿ ನಮ್ ಸ್ಯಾಂಡಲ್ವುಡ್ಗೆ ಸೊ ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಸಿನಿಮಾ ಬಗ್ಗೆ? ಮೋಸ್ಟ್ ಪ್ರಾಮಿಸಿಂಗ್ ಆಗಿ ಕಾಣಿಸುತ್ತೆ ನಿಮ್ ರೋಲ್ ಕೂಡ, ಸೊ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಸೊ ರಾಬರ್ಟ್ ಆದಮೇಲೆ ಆ್ಯಕ್ಚುಲಿ ನನಗೆ ವಿನೋದ್ ಸರ್ಗೆ ಆ್ಯಸ್ ಅ ಪೇರ್ ತುಂಬ ಸಿನಿಮಾಗಳು ತುಂಬ ಸ್ಕ್ರಿಪ್ಟ್ಸ್ಗಳು ಬಂದಿತ್ತು, ಬಟ್ ಯಾವುದು ಸೆಟ್ ಆಗಿರಲಿಲ್ಲ. ಆ್ಯಂಡ್ ದೆನ್ ಫೈನಲಿ ಮಾದೇವ ವಿನೋದ್ ಸರ್ಗೆ ಬಂದಿರೋ ಸಿನಿಮಾ, ಅವರು ಸೋನಲ್ಗೆ ಚೆನ್ನಾಗಿ ಇದ್ರಲ್ಲಿ ಕಾಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಫ್ರಮ್ ದೇರ್ ಮಾದೇವದಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ತುಂಬ ಅಂದರೆ ತುಂಬ ಒಂದು ಹಳ್ಳಿ ಹುಡುಗಿ ಪಾತ್ರ ಆ್ಯಂಡ್ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಪಾರ್ವತಿನ ಆ್ಯಕ್ಟ್ ಮಾಡುವಾಗ, ಪಾರ್ವತಿ ಈ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡುವಾಗ ತುಂಬ ಎಂಜಾಯ್ ಮಾಡಿರೋ ಕ್ಯಾರೆಕ್ಟರ್ ಇದು. ಸೊ ಐ ಆಮ್ ಶೋರ್ ಬಿಗ್ ಸ್ಕ್ರೀನಲ್ಲೂ ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ನವೀನ್ ಸರ್ ನನಗೆ ಕಾಸ್ಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಬಾಲು ಸರ್, ಪ್ರೊಡ್ಯೂಸರ್ ವಿನೋದ್ ಸರ್, ಥ್ಯಾಂಕ್ ಯು. ತುಂಬ ಸಪೋರ್ಟಿವ್ ಕೋ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಅ ವೆರಿ ಗುಡ್ ಫ್ರೆಂಡ್. ಟೀಸರ್ ಲಾಂಚ್ ಆಗಿದೆ, ಎಲ್ಲರೂ ಮಿಸ್ ಮಾಡಿದೆ, ಶೇರ್ ಮಾಡಿ. ಇನ್ನು ತುಂಬ ಅಪ್ಡೇಟ್ಸ್ ಬರೋಕ್ಕಿದೆ ಸಿನಿಮಾದಲ್ಲಿ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಟೀಮ್, ದ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕುಮಾರ್, ಥ್ಯಾಂಕ್ ಯು. ಯಶು, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಕ್ಚುಲಿ ಈ ಸಿನಿಮಾದ ನನ್ನ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ನನಗೊಂದು ಸ್ವಲ್ಪ ಕಷ್ಟ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಐ ಥಿಂಕ್ ಆ್ಯಸ್ ಅ ಟೀಮ್ ದೇವ್ ಹೆಲ್ಪ್ ಮಿ ಅ ಲಾಟ್. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ಓಕೆ, ಸೊ ನಮ್ಮ ಪ್ರೊಡ್ಯೂಸರ್ ಸರ್ನ ಮಾತಾಡ್ಸ್ಬಿಡ್ಬೇಕು. ಸೊ ನಮ್ಮ ಪ್ರೆಸ್ ಮೀಡಿಯಾಗೆ ಅಡ್ರೆಸ್ ಮಾಡಿ ಹೇಳಿ, ಸೊ ಈ ಸಿನಿಮಾ ಎಷ್ಟು ವಿಶೇಷ ನಿಮಗೆ? ನನ್ನ ಹೆಸರು ಕೇಶವ್ ಅಂತ, KR ಪುರಮಲ್ಲಿರೋದು. ನಮ್ಗೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ, ದಯವಿಟ್ಟು ಕ್ಷಮಿಸಿ. ದುಡ್ಡು ಖರ್ಚು ಮಾಡಕ್ ಮಾತ್ರ ಬರುತ್ತಲ್ವಾ ಸರ್? ನಮ್ಮ ಡೈರೆಕ್ಟ್ರು ಬಂದು ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಮಾಡೋಣ ಅಂದರು. ಸರಿ ತಗೊಂಬಪ್ಪ ನೋಡೋಣ ಅಂತ ಹೇಳಿ, ಇದಕ್ಕೆ ಮುಂಚೆ ಒಂದು ಪಿಕ್ಚರ್ ಬಂಟಿ ಅಂತ ಮಾಡಿದ್ದೆ, ಅದು ಮುಗೀತು, ರಿಲೀಸ್ ಆಯಿತು. ಇದು 2ನೇ ಪಿಕ್ಚರು. ಎಲ್ಲ ಮೀಡಿಯಾದವರೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಲವ್ಲಿ ಸರ್, ಥ್ಯಾಂಕ್ ಯು. ಶುಭವಾಗ್ಲಿ. ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಯಶಸ್ಸನ್ನ ಕೊಡ್ಲಿ ಅಂತ ಕೇಳ್ಕೊಳ್ತೀರಿ. ಮಿಸ್ಟರ್ ಕಾಕ್ರೋಚ್, ಇವಾಗ ಮಾತಾಡ್ತೀನಿ ಅಂತ ಹೇಳಿದ್ರಿ ನೀವು. ಹಾ, ಕಮಾನ್. ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಬರ್ದಿದ್ದರಿಂದ ಒಂದಷ್ಟು ಮಾತಾಡಿದ್ದೆ. ನೋಡಿ, ಅವಾಗ್ಲೇ ಕೇಳಿದಕ್ಕೆ ಅವ್ರು ಏನ್ ಮಾತಾಡ್ತಾರೋ ಅದನ್ನ ಕಾಪಿ ಪೇಸ್ಟ್ ಮಾಡಿ ಮಾತಾಡ್ತೀನಿ ಅಂದ್ರು. ಕಮಾನ್, ಗೋ ಹೆಡ್. ಇಲ್ಲ ಅಂದ್ರೆ ಸ್ಟೇಜ್ ಹತ್ತದಾಗ ಮೈಕ್ ಹಿಡ್ದಾಗ ಎರಡು ನೆನಪಾಗುತ್ತೆ ಯಾವಾಗ್ಲೂ. ಒಂದು ಸ್ಟೇಜ್ ಹತ್ತದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ. ಅದು ಏನೋ ಮಾತಾಡಿರ್ತೀನಿ, ಇನ್ನೇನೋ ಆಗುತ್ತೆ, ಅದೊಂದು ಭಯ. ಆಮೇಲೆ ಪ್ರತಿ ಸಾರಿ ಮೈಕ್ ಹಿಡ್ದಾಗ ಒಂದು ಅನ್ಸುತ್ತೆ ಯಾವಾಗ್ಲೂ, ಈಗ ಒಂದು ಹಳೆ ಮಾತಿತ್ತು, ಲೇಖನಿ ಕತ್ತಿಗಿಂತ ಹರಿತ ಅಂತ. ಹಂಗೆ ಮೈಕು ಬಾಕುಗಿಂತ ಶಾರ್ಪು, ಬಂದ್ರೆ ಕುತ್ತಿಗೆ ಬಂದ್ಬಿಡುತ್ತೆ. ಒಂದು ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕಾಗ್ಬಿಡುತ್ತೆ ನಮ್ಗೆ, ಅದೊಂದು ಭಯ. ಇದೆರಡರ ಮಧ್ಯೆ ಯಾವಾಗ್ಲೂ ಮಾತಾಡ್ಬೇಕು. ಹಾಗಾಗಿ ಒಂದ್ ಸ್ವಲ್ಪ ಭಯದಲ್ಲಿ ಮಾತಾಡ್ತೀನಿ ಯಾವಾಗ್ಲೂ. ಮಾದೇವ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ನೆನಪು ಯಾವಾಗಲೂ ಇದ್ದೇ ಇರುತ್ತೆ. ಆ ನೆನಪುಗಳು ನಮ್ಮನ್ನು ಯಾವಾಗಲೂ ಜ್ಞಾಪಿಸ್ತಾನೆ ಇರುತ್ತೆ. ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವ ತುಂಬಾ ನೆನಪುಗಳಿದೆ. ಅದರಲ್ಲಿ ಅಂದ್ರೆ ನಾವೀಗ ಒಂದು ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನಕ್ಕೆ ತಲುಪಿಸೋಕೆ, ಅದನ್ನ ಪಬ್ಲಿಸಿಟಿ ಮಾಡೋಕೆ, ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ. ಇಲ್ಲ, 2 ವಿಚಾರ ಹೇಳಕ್ ಬಂದಿದ್ದೀನಿ. ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ, ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗಲ್ಲಿ ವಿನೋದನ್ ಜೊತೆ ಕಳೆದಿದ್ದೆ. ಅದರಲ್ಲಿ 1-2 ವಿಚಾರಗಳು ಹೇಳೋದಿದೆ. ಆದ್ರೆ ಈ 2 ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ, ಮೆಚ್ಚಕ್ಕೂ ಅಲ್ಲ. ಮೆಚ್ಕೊಂಡು ಹೇಳ್ತಾ ಇರೋದು, ಮೆಚ್ಚಕ್ ಹೇಳೋದು ಬೇರೆ, ಮೆಚ್ಕೊಂಡು ಹೇಳೋದು ಬೇರೆ. ಅಣ್ಣ, ನೀವು ಬಹುಶಃ ನೆನಪಿರೋದಿಲ್ಲ, 1 ವರ್ಷದ ಮೇಲೆ ಆಯ್ತು, ಮರ್ತಿರ್ತೀರಿ. ನಿಮ್ಮ ರೆಗ್ಯುಲರ್ ಡೇಸ್ ಅದು, ನಿಮ್ಮ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ನಾನು ನೋಡಿದ್ದು, ನನ್ನ ವಿನೋದನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾಲಿ ತರುಣ್ ಸರ್ ಮೂಲಕ. ನಾನೇನೋ ಒಂದು ಏಟ್ ಮಾಡ್ಕೊಂಡ್ ಬಂದಿದ್ದೆ, ಒಂದು ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋದನ್ ಮಾತಾಡ್ಸಿ, ಅಣ್ಣ ಏಟ್ ಆಗ್ಬಿಟ್ಟಿದೆ, ಇದೊಂದು ಜಾಗ ನೋಡ್ಕೊಳ್ಳಿ ಫೈಟಲ್ಲಿ ಅಂತ. ವಿನೋದನ್ಗೂ ರಿಪ್ಸ್ ಎಲ್ಲ ಏಟ್ ಆಗಿತ್ತು. ಚಿನ್ನ, ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ, ನೀನು ನೋಡ್ಕೊಳ್ಳೋ ಅಂತ. ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯ್ತು. ಶಿವಮೊಗ್ಗಕ್ಕೆ ಅವ್ರು ಇಡೀ ಟೀಮ್ ಹೋಗಿದ್ರು, ನನ್ನ ಶೆಡ್ಯೂಲ್ ಬಂತು, ನಾನು ಹೋದೆ. ಆ ಪರಿಚಯ ಇದ್ದಿದ್ದರಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು. ಆ ಸ್ನೇಹದಿಂದ, ಚಿನ್ನ ನೀನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆನೆ ಬಂದ್ಬಿಡ್ಬೇಕು, ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು. ಅಣ್ಣ ಇಲ್ಲ, ನಿಮ್ಮ ಪರ್ಸನಲ್ ಸ್ಪೇಸ್, ನೀವು ಆರಾಮಾಗಿ ಊಟ ಮಾಡಿ, ನಾನು ಟೀಮ್ ಜೊತೆ ಮಾಡ್ತೀನಿ ಅಂತ. ಇಲ್ಲ ಇಲ್ಲ, ನೀನು ಬರಲೇಬೇಕು, ಬರ್ತೀಯ ಅಂತ. ಸರಿ, ನಂದು ಇನ್ನೂ ಮಧ್ಯಾಹ್ನ ಶೂಟ್ ಇತ್ತು, ನಾನು ಶೂಗೆ ಹಾಕೊಂಡು ನೀಟಾಗಿ ಹೋಗಿದ್ದೆ. ಅಣ್ಣ ಚಪ್ಪಲಿ ಇಲ್ಲ, ಆ ಥರ ಶೂಟಲ್ಲಿ ಇದ್ರು. ಸರಿ, ಅಲ್ಲೇ ಕೂತಿದ್ದೆ, ನನ್ನ ಕರ್ಕೊಂಡೋದ್ರು ಊಟದ ಬ್ರೇಕಿಗೆ. ಇದು ಖಂಡಿತ ಪಬ್ಲಿಸಿಟಿಗಲ್ಲ, ಇದು ನಾನು ನೋಡಿದ್ದೀನಿ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿ, ಇಬ್ರು ಹೋದ್ವಿ. ಅವ್ರು ಚಪ್ಪಲಿ ಬಿಟ್ಬಿಟ್ರು, ನನಗೆ ಚೆನ್ನಾಗಿ ಶೂ ಬಿಚ್ಬಿಡು ಅಂತಂದ್ರು. ನಾನು ಹೀರೋ ಅಲ್ವಾ, ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟಾಗಿ, ಇವ್ರೇನೋ ಚಪ್ಪಲಿ ಬಿಟ್ರು, ದೊಡ್ಡ ಶೂ ಎಲ್ಲ ಬಿಚ್ಚಬೇಕಲ್ಲ ಅನ್ಕೊಂಡು ಮನಸ್ಸಲ್ಲಿ ಎಲ್ಲ ಬಿಚ್ಚಿದೆ. ಬಿಚ್ಚಿ ಶೂ ಎಲ್ಲ ಬಿಚ್ಚಿ ಒಳಗೋದೆ.
ಇದು ಇಲ್ಲಿಗೆ ಇರಲಿ ಶೂದು. ಇದಾದ್ಮೇಲೆ ಇನ್ನೊಂದು ನಾನು ನೋಡಿದ ಅದ್ರ ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ರಿವರ್ಸ್ ಸ್ಕ್ರೀನ್ ಪ್ಲೇ ತರ ಈ ಶೂದ್ ಬರ್ತೀನಿ. ಒಳಗೋದೆ, ಕ್ಯಾರವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ಅವ್ನು ಜೋಡಿಸಿದ್ರು. ಇಡೀ ಕ್ಯಾರವ್ಯಾನ್ ಫುಲ್ಲು ಊಟ ಇತ್ತು, ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಹೋಳಿಗೆ, ಒಬ್ಬಟ್ಟು. ಅಣ್ಣ ನಿಮ್ ಬಹುಶಃ ಇದು ರೆಗ್ಯುಲರ್ ಆಗಿ ನಡೆಯೋದು, ಚಿಕನ್, ಫಿಶ್ ಎಲ್ಲಾ ತರ ಫುಡ್ ಇತ್ತು. ಇಷ್ಟೊಂದು ಊಟ ಅಂತಂದೆ. ಅದಕ್ಕೆ ಚಿನ್ನ ಎಲ್ಲರಿಗೂ ಬರಕ್ ಹೇಳಿದ್ದು, ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ. ಇದೇನ್ ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದ್ರು. ನಾನು ಅಣ್ಣ ಯಾರೋ ನಿಮ್ ರಿಲೇಟಿವ್ಸ್ ಅಥವಾ ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ. ಇಲ್ಲ ಚಿನ್ನ, ಇಲ್ಲ, ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೋ ತಂದಿಟ್ಟಿದ್ದಲ್ಲ. ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದು ಯಾರು ಗೊತ್ತಾ? ನಾನು ಬರೀ ಡಿ ಬಾಸ್ ನ ಫ್ರೆಂಡ್ ಅನ್ನೋ ಒಂದೇ ಕಾರಣ, ಡಿ ಬಾಸ್ ನ ಪ್ರೀತಿಯ ತುಂಬಾನು ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಲಿದ್ರು ಪ್ರತಿದಿನ ಇದಿಷ್ಟು ಊಟ ಬರುತ್ತೆ. ಇನ್ನೂ ಒಂದು ಮೂಲ ಕ್ಯಾರಿಯರ್ಗಳು ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು. ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ಬಿಟ್ಟು ಊಟ ಮಾಡಿಸ್ತೀನಿ. ಇದು ಡಿ ಬಾಸ್ ನ ಶಕ್ತಿ ಚಿನ್ನ ಅಂತ ಹೇಳಿದ್ರು. ಅದನ್ನ ನೋಡೋದು ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಸ್ಕ್ರೀನ್ ಪ್ಲೇ ಪ್ರಕಾರ ಶೂ ಹತ್ರ ಬಂದ್ರೆ ಅಲ್ಲಿ ಹತ್ತದಾಗೆ ಕೇಳಿದ್ರು, ಚಿನ್ನ ಬೇಜಾರಾಯ್ತು ಶೂ ಇಷ್ಟು ಬಾಂದಿದ್ದಕ್ಕೆ ಅಂತ. ಇಲ್ಲ ಅಣ್ಣ, ಏನೋ ನೀವು ನೀಟ್ನೆಸ್ ಅದಿರ್ಬೋದು, ಹೀರೋ ಆ ಥರದ್ದೆಲ್ಲ ಇರುತ್ತಲ್ಲ, ನೀಟ್ ಇರ್ತೀರ ಅದಕ್ಕೆ ಅಂತ. ಇಲ್ಲ ಚಿನ್ನ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅಂತ. ಅದು ದೊಡ್ಡ ಕ್ಯಾರವ್ಯಾನ್ ಅಣ್ಣ, ಅದು ಫುಲ್ ಕ್ಯಾರವ್ಯಾನ್. ಒಂಚೂರು ಒಳಗೆ ಬಂದೆ, ಒಂದೂವರೆ ಅಡಿಗೆ 2 ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು, ಅಪ್ಪು ಸರ್ ಫೋಟೋ. ನೀವು ಪೂಜೆ ಮಾಡಿದ್ರಿ ಅದಕ್ಕೆ, ನೀವು ಪೂಜೆ ಮಾಡಿದ್ರಿ ಚಿನ್ನ. ನಾನು ಪ್ರತಿದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲವಾದಾಗಿಂದ. ನಾನು ಚಪ್ಪಲಿ ಹಾಕೊಂಡು ಕ್ಯಾರವ್ಯಾನ್ ಹತ್ತಲ್ಲ, ಯಾರೂ ಚಪ್ಪಲಿ ಹಾಕೊಂಡು ಕ್ಯಾರವ್ಯಾನ್ ಹತ್ತಕ್ ಬಿಡಲ್ಲ. ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು. ಇದೆರಡು ಅಲ್ಲಿ ನನ್ಗೆ ಆದ ಅನುಭವ. ಇದು ಪಬ್ಲಿಸಿಟಿ ಹೇಳ್ತಿಲ್ಲ, ನಾನು ನೋಡಿದ್ದು ಹೇಳ್ತಿದ್ದೀನಿ ಅಣ್ಣ. ಅಲ್ಲಿಂದ ಸಿನಿಮಾ ಬಂದ್ರೆ ನವೀನ್ ಸರ್ ಥ್ಯಾಂಕ್ ಯು. ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಂದು ತುಂಬಾ ಕಷ್ಟ ಡೇಟ್ಗಳ ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಬಿಡೋದು ಬೇಡ ಅಂತ. ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು. ಇವ್ರು ಒಂದು ಡೇಟ್ ಹೇಳಿದ್ರು, ಅಷ್ಟರಲ್ಲಿ ಇವ್ರು ಮುಗಿಸ್ಕೊಳ್ಳಿಲ್ಲ. ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡಿಸಿ ಹೋಗ್ಲೇಬೇಕು, ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ. ಇವ್ರಿಗಿಲ್ಲ ಸರ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ವಿಗ್ ಹಾಕೊಂಡವ್ರು ಮಾಡಿಸಿ ನಾವು ಕಟ್ ಮಾಡಿಸ್ಲೇಬೇಕು ಸರ್, ಇನ್ನು ಕಾಯಕ್ಕಾಗಲ್ಲ ಅಂತೆಲ್ಲ ಆಗಿತ್ತು. ಪಾಪ ಕಂಟಿನ್ಯೂಸ್ ಎಲ್ಲ ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗಿನ ಜಾವ 3:30 ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ. ನನ್ನ ಒಬ್ಬನಿಗೋಸ್ಕರ ಕಂಟಿನ್ಯೂಸ್ ಡೇ ನೈಟ್ ಶೂಟ್ ಮಾಡಿದ್ರಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ನವೀನ್ ಸರ್, ಥ್ಯಾಂಕ್ ಯು ಅಣ್ಣ. ಆ ಒಂದು ವಾರ ನಿಮ್ ಜೊತೆನೇ ಇದ್ದೆ. ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡ್ಸಿದ್ರು ಅಂತ. ನಾನು ಎಂದೂ ಮಾಡದಿರೋ ಪಾತ್ರ ನಿಮ್ಗೆ ಗೊತ್ತದು, ನಾನು ನಿಮ್ಗೆ ಗೊತ್ತದು. ನನಗೆ ಯಾಕೆ ಸರ್ ನಿಮ್ಗೆ ಯಾರು ಬೇರೆ ಸಿಕ್ಕಿಲ್ಲ, ನಾನು ನಿಮ್ ಕಣ್ಣಿಗೆ ಹೆಂಗ್ ಇದಕ್ಕೆ ಅಂತ. ಇಲ್ಲ ನೀವು ಮಾಡ್ತೀರಾ ಬಂದ್ ಮಾಡಿ ಅಂತ. ಚೆನ್ನಾಗಿದೆ ಅಂತಾರೆ, ಜನ ಹೆಂಗ್ ತಗೋತಾರೋ ನೋಡೋಣ. ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಥ್ಯಾಂಕ್ ಯು ಕೇಶವ್ ಸರ್, ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಎಲ್ಲರೂ. ಥ್ಯಾಂಕ್ ಯು ನೋಡೋಣ, ನಿಮ್ ಜೊತೆ ಕಳೆದ ಒಂದು ವಾರ ಸೂಪರ್ ಅದು. ಥ್ಯಾಂಕ್ ಯು. ಲವ್ಲಿ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಲೈನು ಪರವಾಗಿಲ್ಲ, ನಾವು ಹೇಳ್ಕೊಡ್ತೀವಿ ಮಾತಾಡಿ. ಹಿಂದಿ ಅಲ್ಲ ಮಾತಾಡೋದು, ತೆಲುಗುನಾ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಹೆಂಗ್ ಮಾತಾಡಿದ್ರು ಪ್ರಾಬ್ಲಮ್ ಆಗುತ್ತೆ ಈಗ. ಓಕೆ, ಸೊ ನೀವು ಕನ್ನಡದಲ್ಲೇ ಒಂದೆರಡು ಲೈನ್. ಇಂಗ್ಲಿಷ್ ಓಕೆ, ನೀವು ಹೇಳಿ, ನಾವು ರಿಪೀಟ್ ಮಾಡ್ತೀವಿ, ಟ್ರಾನ್ಸ್ಲೇಟ್ ಮಾಡೋಣ, ಹೇಳಿ. ಓಕೆ, ಎನಿವೆ ಥ್ಯಾಂಕ್ ಯು. ಆಲ್ರೈಟ್, ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳಿ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಪ್ರದ್ಯೋತನ್ ಅಂತ. ಈ ಸಿನಿಮಾಕ್ಕೆ ನನಗೂ ಈ ಅವಕಾಶ ಕೊಡೋದಕ್ಕೆ ಫಸ್ಟ್ ಡೈರೆಕ್ಟರ್ ನವೀನ್ ಬ್ರದರ್ಗೆ, ಸಾರ್ಗೆ, ನನ್ನ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮೋಷನ್ ಪೋಸ್ಟರ್ ಆಲ್ರೆಡಿ ಬಿಡುಗಡೆ ಆಗಿದೆ ಸರ್, ಆ್ಯಂಡ್ ತುಂಬ ಅತ್ಯದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ. ಹಾಗೆ ಈಗ ಟೀಸರ್ ಕೂಡ ನೀವೆಲ್ಲರೂ ನೋಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಿನಿಮಾದಲ್ಲಿ ಸಾಂಗ್ಸ್ ಆಗಲಿ ಬೀಜವಾಗಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಸರ್, ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೊ ಮಚ್. ವೆಲ್, ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಟೆಕ್ನಿಷಿಯನ್ಸ್ ವೇದಿಕೆ ಮೇಲಿದ್ದಾರೆ, ಅಂಡ್ ವಿನೋದ್ ಪ್ರಭಾಕರ್ ಸರ್ ಮಾತ್ರ ಇರಬೇಕು. ಅಂಡ್ ಥ್ಯಾಂಕ್ ಯು, ಇಷ್ಟೊತ್ತು ಬಂದು ನಮ್ಮೊಟ್ಟಿಗೆ ಸಿನಿಮಾ ಬಗ್ಗೆ ಮಾತಾಡಿದ್ರಿ. ಇನ್ನು ಸ್ವಲ್ಪ ಹೊತ್ತು ಇರಬೇಕು. ಅಂಡ್ ನಮ್ಮ ಬಾಮಾ ಹರೀಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ವೇತಾ ಬಾಮಾ ಹರೀಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದು ದರ್ಶನ್ ಅವ್ರ ಡಿ ಬಾಸರಿಗೆ ಅಲ್ಲಿ ಬಂದಿರೋಂಥ ಅಭಿಮಾನಿಗಳು ಒಂದು ಊಟ ಕೊಡೋದಂದ್ರೆ ನಿಮ್ಮ ಸರಳತೆ ಇದೆ, ಅದರಲ್ಲಿ ನಿಮ್ಮದೇ ಆದ ವ್ಯಕ್ತಿತ್ವ ಇದೆ, ನಿಮ್ಮ ಗುಣಕ್ಕೆ ಆ ಮತ್ಸರ ಇಲ್ಲ. ಅದರಿಂದ ಎಲ್ಲರೂ ಕೂಡ ನಿಮಗೆ
ಲೈಕ್ ಮಾಡ್ತೀವಿ. ನಿಮ್ದು ಊಟ ಅಲ್ಲ, ಬಂಡಿ ಊಟ ಕೊಡೋ ಶಕ್ತಿ ಎಲ್ಲರೂ ನಿಮ್ಮ ಅಭಿಮಾನಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮೇರು ನಟ ಆಗಿ ಬೆಳಿತೀರ ಅಂತ ಹೇಳ್ತಾ ನಾನು 2 ಮಾತು ಹೋಗ್ತೀನಿ. ಜೈ ಜೈ. ಧನ್ಯವಾದಗಳು ಸರ್, ಅಂತ ಒಳ್ಳೆ ಮಾತನ್ನ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತರ ಆಶೀರ್ವಾದ ಬಹಳ ಬಹಳ ಮುಖ್ಯ ಸಿನಿಮಾ ತಂಡಕ್ಕೆ ಅಂತ ಹೇಳ್ತಾ. ಅಂಡ್ ಆಫ್ ಕೋರ್ಸ್ ನಾವೆಲ್ಲರೂ ಕಾಯ್ತಾ ಇದ್ದೀವಿ, ನಮ್ಮೆಲ್ಲರ ಪ್ರೀತಿಯ ಮರಿ ಟೈಗರ್ ಮಾತಾಡ್ಬೇಕು. ಹೃದಯದ ಧನ್ಯವಾದಗಳು. ಅಭಿ ಅವರಲ್ಲಿ ಅಭಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀನಿ. ಮೋಸ್ಟ್ ವಾಂಟೆಡ್ ಅಭಿ ಅವರು ವೇದಿಕೆ ಮೇಲೆ ಬರಬೇಕು. ವೆಲ್, ಬಹಳ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ಈ ಗಜಪಡೆಯ ಪ್ರತಿಯೊಬ್ಬರನ್ನ ನೋಡೋದಕ್ಕೆ ವೇದಿಕೆ ಮೇಲೆ, ಪ್ರತಿಯೊಬ್ಬರದು ಒಂದೊಂದು ಸಿನಿಮಾ ರಿಲೀಸ್ ಆದಾಗ್ಲೂ ಪ್ರತಿಯೊಬ್ರು ಒಬ್ರನ್ನೊಬ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಜೊತೆಲಿರ್ತಾರೆ. ಸೊ ದಟ್ ಇಸ್ ವೈ ಅವರ್ ಫ್ರೆಂಡ್ಶಿಪ್ ಎಲ್ರಿಗೂ ಒಂದು ಎಕ್ಸಾಂಪಲ್ ಆಗಿದೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಅಲ್ಲಿ ಯಾರೆಲ್ಲ ಇದ್ದೀರಾ ಡೋರ್ ಹತ್ರ ದಯವಿಟ್ಟು ಬಂದು ಕುತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಯಾರು ಅಲ್ಲಿ ಅಡ್ಡ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಹಾಗಿದ್ರೆ ಶುರು ಮಾಡೋಣ. ಸೊ ಮಾದೇವ ಸಿನಿಮಾದ ಬಗ್ಗೆ ನಮ್ಮ ಈ ಗಜಪಡೆ ಏನ್ ಹೇಳುತ್ತೆ ಅಂತ ಮೊದಲನೇದಾಗಿ ನಾನು ನಮ್ಮ ಅಭಿ ಅವರಿಂದ ಶುರು ಮಾಡ್ತೀನಿ. ಅಭಿ ಅವರು ಎಸ್ ಓಕೆ. ಸೊ ನಮ್ಮ ಅಭಿ ಅವರ ಸಿನಿಮಾದ ಬಗ್ಗೆ ಹೇಳ್ಬೇಕು. ಯಾಕೆ ಫಸ್ಟ್ ಅಂತ ಕೇಳಿದ್ರೆ ನೀವೇ ತಾನೇ ಚಿಕ್ಕವರು ಅಂಡ್ ಮೋಸ್ಟ್ ಚಾರ್ಮಿಂಗ್, ಮೋರ್ ಹ್ಯಾಂಡ್ಸಮ್. ಸೊ ಹೀಗಾಗಿ ಫಸ್ಟ್ ನಿಮ್ಮಿಂದ ಶುರು ಮಾಡೋಣ ಅಂತ. ಸೊ ಹೇಳಿ, ಹೇಗೆ ಅನಿಸ್ತು ನಿಮ್ಗೆ ಟೀಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರಿಗೆ, ಮಾಧ್ಯಮದ ಮಿತ್ರರಿಗೆ, ನನ್ನ ಗೆಳೆಯರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಫಸ್ಟ್ ಹೇಳ್ಬಿಡ್ತೀನಿ, ಕಾರಣಾಂತರಿಂದ ಸ್ವಲ್ಪ ತಡವಾಯಿತು, ಕ್ಷಮೆ ಇರಲಿ. ಈಗ ಟೀಸರ್ಗೆ ಬರೋಣ. ಟೈಗರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅಥವಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಷ್ಟೊಂದು ದೊಡ್ಡವ್ರು ನಾವಲ್ಲ. ಯಾಕಂದರೆ ಎಲ್ಲರಿಗಿಂತ ಯುವಕರಾಗಿ ಕಾಣಿಸ್ಕೊಳ್ಳೋ ಟೈಗರು ನಮ್ಮೆಲ್ಲರಿಗೂ ಹಿರಿಯ. ಆದರೆ ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಒಂದು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಬ್ಜೆಕ್ಟ್ ಒಂಥರ ಬೇರೆ ಥರ ಇದೆ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ 70s ಅನ್ನೋ ಒಂದು ಕತೆ ತುಂಬಾ ಸಕ್ಸಸ್ ಆಯಿತು. ಈಗ 80s ಬಂದಿದ್ದೀವಿ. ಅದೇ ರೀತಿಯಲ್ಲಿ 2023 ಬಿಗ್ಗೆಸ್ಟ್ ಹಿಟ್ ಇಲ್ಲ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. 24 ನಿಮ್ದಾಗಿರಲಿ ಟೈಗರ್ ಅಂತ ಸೊ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಟು ಎವ್ರಿಬಡಿ, ಡೈರೆಕ್ಟರ್, DOP, ಪ್ರೊಡಕ್ಷನ್ ಹೌಸ್, ಎಸ್ಪೆಷಲಿ ಮೈ ಡಿಯರ್ ಯಂಗ್ ಲುಕಿಂಗ್ ಓಲ್ಡರ್ ಬ್ರದರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ನಿರ್ದೇಶಕರು ಸಿನಿಮಾದ ಟೀಸರ್ ಬಗ್ಗೆ ಆಫ್ ಕೋರ್ಸ್ ನೀವೇ. ಜೂನಿಯರ್ ಇಂದ ಸೀನಿಯರ್ ಈಗ. ಓಕೆ, ಸೊ ನಮ್ಮ ತರುಣ್ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು, ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ. ಸ್ಪೆಷಲಿ ವಿನೋದ್ಗೆ. ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು. ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆನೆ ಸಿನಿಮಾಗಳು ಮಾಡ್ತಾ ಇದ್ರು. ಎಲ್ಲೂ ನಾವು ಅಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ. ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆನೆ ಸೇರೋ ಥರ ಮಾಡ್ತು. ಸೊ ಅಲ್ಲಿಂದ ನಂದು ವಿನೋದದು
ಒಂದು ಬಾಂಡಿಂಗ್ ಇದೆ. ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು 7 ಜನ ಇದ್ರು ನಾನು ವಿನೋದೇ ಸಕ್ಕ ಜಾಸ್ತಿ ಒಟ್ಟಿಗೆನೆ ಇರ್ತಾ ಇದ್ದಿದ್ದು. ಸೊ ಅಲ್ಲಿಂದ ಶುರುವಾಗಿದ್ದ ಒಂದು ಬಾಂಡಿಂಗ್, ಆ ಜರ್ನಿ, ಆ ಸ್ಟ್ರಗಲ್ಲು, ಆ ಲೈಫ್ನ ಏರಿಳಿತಗಳನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ. ಇವ್ರದ್ದೊಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ. ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಫಸ್ಟ್ ಅಟ್ರಾಕ್ಟ್ ಆಗಿದ್ದೆ ನನಗೆ ವಿನೋದ್ ಲುಕ್, ಆ ಬಿಯರ್ಡು ಅಂಡ್ ಆ ಟೋನು ಅದೆಲ್ಲ ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ. ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ. ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ. ಅಲ್ಲಿವರೆಗೂ ವಿನೋದ್ ಯಾವಾಗಲೂ ಕ್ಲೀನ್ ಶೇವು, ಬಿರೆ ಮೀಸೆ ಈ ಥರದನ್ನೇ ಪಾತ್ರ ಮಾಡ್ತಾ ಇದ್ದಿದ್ದು. ಬ್ರದರ್ ನನಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ, ಈ ಲುಕ್ ಒಂದು ಬಿಯರ್ಡ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬ್ರದರ್, ನಾನು ಬಿಯರ್ಡ್ ಅಲ್ಲಿ ಚೆನ್ನಾಗೇ ಕಾಣಿಸಲ್ಲ, ನಾನು 100% ಬೇಡ, ನಾನು ಹೇಳ್ತೀನಿ ಕೇಳಿ ನಿಮ್ಗೆ ಅಂದ್ರು. ಇಲ್ಲ ಬ್ರದರ್, ಒಂದ್ಸತಿ ನೀವು ಟ್ರೈ ಮಾಡಿ. ಇಲ್ಲ ಬ್ರದರ್, ನನ್ನ ಮಾತು ಕೇಳಿ ಅಂತ. ಅದೇನ್ ನನ್ನ ಅದೃಷ್ಟನೋ ಅವ್ರ ದುರಾದೃಷ್ಟನೋ, ಆ ಟೈಮಲ್ಲಿ ಅವ್ರಿಗೊಂದು ಇಂಜುರಿ ಆಗೋಗುತ್ತೆ. ಒಂದು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲ್ ಇಂಜುರಿ ಆಗ್ಬಿಡುತ್ತೆ, 2 ತಿಂಗಳು ಬೆಡ್ ರೆಸ್ಟ್ ಬರುತ್ತೆ. ಅಲ್ಲಿ ಹೇಳ್ತೀನಿ, ಈ 2 ತಿಂಗಳು ಗ್ಯಾಪ್ ಇದೆಯಲ್ಲ, ಸುಮ್ಮನೆ ದಾಡಿ ಬಿಡಿ ಬ್ರದರ್, ನಿಮ್ಗೆ ಹೆಂಗೋ ಶೂಟಿಂಗ್ ಇಲ್ಲ ಏನಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಅಂತ. ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು, ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಶುರು ಆಗ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಆ ತರದೊಂದು ಮನೋಭಾವ ಅವ್ರದ್ದು ತುಂಬಾ ಕೆಲಸಕ್ಕೆ ಅಂತ ತುಂಬಾ ಆನೆಸ್ಟ್ ಆಗಿ ಇರುವಂತ ಒಬ್ಬ ವ್ಯಕ್ತಿ ನಾನು ನೋಡಿರೋ ತರ. ತುಂಬಾ ಡೆಡಿಕೇಟೆಡ್, ತುಂಬಾ ಹಾರ್ಡ್ ವರ್ಕಿಂಗ್. ಸೊ ಅದು ಬರೀ ಸಿನಿಮಾ ಅಂತಾನೆಲ್ಲ, ಔಟ್ ಆಫ್ ದಿ ಸಿನಿಮಾ ಕೂಡ ಆ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ. ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು, ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗ್ಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತಾನೆ. ಸೊ ಈ ಮಾದೇವ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಈ ಜಾನರೇ ತುಂಬಾ ಕಷ್ಟ. 80s 70s ಎಲ್ಲ ಮಾಡೋದು ನಾನು ಅನುಭವಿಸ್ಕೊಂಡ್ ಬಂದಿದ್ದೀನಿ ಇವಾಗ ತಾನೇ ಅದನ್ನ. ಸೊ ಅದು ತುಂಬಾ ಕಷ್ಟ, ಯಾಕಂದ್ರೆ ತುಂಬಾ ಹೋಮ್ ವರ್ಕ್, ತುಂಬಾ ಡೀಟೇಲಿಂಗ್, ರಿಸರ್ಚ್ ಆ ತರದಿರುತ್ತೆ. ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಡೋಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಅದ್ಭುತವಾಗಿ ಅದನ್ನ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ. ನೋಡಿದ್ರೆ ನಮ್ಗೆ ಯಾರಾಗ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ. ಅಂಡ್ ತುಂಬಾ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಇದು ಏನೋ ಆ ತರದೇ ಒಂದು ಫ್ಲೇವರ್ ಇದೆ, ಆ ತರದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ. ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್. ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ. ಯಾವತ್ತು ನಾನು ಅದೇ ನಂಬ್ತೀವಿ, ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಕಾಟೇರಿಗೆ ಅಷ್ಟು ಹೆಸರು ಬರ್ತದೆ ಅಂದ್ರೆ ಅದ್ರಲ್ಲಿ ನನ್ನ ಕೆಲಸ ಅರ್ಧ ಇದೆ, ನನ್ನ ಆಕ್ಟರ್ಸೇ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ. ಸೊ ಶ್ರುತಿ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ. ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರ ಪರವಾಗಿ ಹೇಳ್ತೀನಿ, ಶ್ರುತಿಮ್ಮ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ. ಅದು ನೀವು ಮಾಡಿರೋ ಸಕ್ಸಸ್ ನೋಡಿರೋ ಸಕ್ಸಸ್ ಅದೆಲ್ಲ ನಮ್ಗೇನು ಇಲ್ಲ. ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ, ಈ ಸ್ಕ್ರಿಪ್ಟ್ಗೆ ಅಂತ ಒಪ್ಕೋತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ತರದ ಒಂದು ಅದ್ಭುತ ನಟರುಗಳು ಸಿಗೋದು. ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ. ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ. ಅಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು, ಯೂಶಲಿ ಸಿನಿಮಾಗ ನಾನು ಮಾಡಿದ್ದೀನಿ ಅಥವಾ ಒಂದು ಟ್ರೆಂಡ್ ಡೈರೆಕ್ಟರ್ಗಳದ್ದೇ ಫಾಲ್ಟ್ ಇರ್ಬೋದೇನೋ, ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ತರನೇ ಬಂದು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೀರೋಯಿನ್ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದ್ಯಾ, ಮೇಕಪ್ ಚೆನ್ನಾಗಿದ್ಯಾ, ಕಾಸ್ಟ್ಯೂಮ್ ಚೆನ್ನಾಗಿದ್ಯಾ, ನೀನ್ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ, ಏನು ಇರಲ್ಲ ಸೀನಲ್ಲಿ, ನಮ್ಗೆ ನಾವು ನಿಂತಿರ್ಬೇಕು ಅನ್ನೋ ತರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಅಂಡ್ ಅದು ನಮ್ಗಳದೇ ಫಾಲ್ಟ್, ನಾವು ಹತ್ರ ಒಂದು ಆಗ್ಬಿಟ್ಟಿರುತ್ತೆ ಹೀರೋ ಡ್ರಿವನ್ ಹೋಗಿ. ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರ್ಲಿ ಅಥವಾ ತುಂಬಾ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರ್ಲಿ, ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್. ಸೊ ಒನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಇದ್ದಾರೆ ಇವತ್ತು, ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು. ಅಂಡ್ ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ರಾಬರ್ಟ್ ಆದ್ಮೇಲೆ ಈ ಪೇರ್ನ ನೋಡ್ಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ. ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ. ಸೊ ಆಲ್ ದಿ ಬೆಸ್ಟ್ ಇಬ್ರಿಗೂ. ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸಿದ್ ನನಗೆ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಏನ್ ಕೇಳಿದ್ರೆ ತುಂಬಾ ಅದ್ಭುತವಾಗಿತ್ತು. ಅವರು ಮ್ಯೂಸಿಕ್ ಡೈರೆಕ್ಟರ್ ಹೆಸರು ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ, ನಿಮ್ ಹೆಸರು ಕಾಂಪ್ಲಿಕೇಟೆಡ್ ಇದೆ, ಅದು ಕೇಳಿ ಜ್ಞಾಪಿಸ್ಕೊಂಡು ಅವಾಗಿಂದ ನನಗೆ ಕೆಲ ಆಗ್ತಾ ಇಲ್ಲ ಅದು ಪ್ರತಿಯೊತ್ತನ್ ಕರೆಕ್ಟಾ? ಓಕೆ. ಸೊ ಅಷ್ಟು ಅದ್ಭುತವಾಗಿದೆ. ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ. ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ. ಯುವರ್ ವರ್ಕ್ ಇಸ್ ಸ್ಪೀಕಿಂಗ್, ದೋ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓಕೆ ಬ್ರದರ್, ಐ ಥಿಂಕ್ ಸೊ ಯುವರ್ ವರ್ಕ್ ಇಸ್ ಸ್ಪೀಕಿಂಗ್, ಗ್ರೇಟ್ ಜಾಬ್.
ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ. ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ. ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲಾ ಕಡೆಯಿಂದ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಇದೆ. ನಿಮ್ಗೆ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ, ಇನ್ನೂ ಒಳ್ಳೆ ಸಿನಿಮಾಗಳು ನಿಮ್ ಕಡೆ ಆಗೋ ತರ ಆಗಲಿ. ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕಥೆ ಬರ್ತಾ ಇದೆ. ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಗಜಪಡೆಯ ಮತ್ತೊಬ್ರು ಸದಸ್ಯರು ಇದ್ದಾರೆ, ನಮ್ಮ ವಿನಯ್ ಅವರು ವೇದಿಕೆ ಮೇಲೆ ಬರಬೇಕು. ಬನ್ನಿ ವೇದಿಕೆ ಮೇಲೆ ಬನ್ನಿ. ಥ್ಯಾಂಕ್ ಯು. ಅಂಡ್ ಜೊತೆಗೆ ಈಗ ನಮ್ಮ ಯಶಸ್ ಅವರು ನಿಮ್ಮ ಅನಿಸಿಕೆ ಹೇಳಿ. ಥ್ಯಾಂಕ್ ಯು. ನನ್ನೂ ಜೂನಿಯರ್ ಆಗಿ ನೋಡಿದ್ದಕ್ಕೆ, ಚಿಕ್ಕ ವಯಸ್ಸಿಂದ ನೋಡಿದ್ದಕ್ಕೆ. ಆ್ಯಂಡ್ ಮಾದೇವ, ನಾವೇನು ಹೇಳೋದು ಬೇಡ. ಹೆಂಗಿತ್ತು ಟೀಸರು? ಕೇಳಿಸ್ತಲ್ಲಪ್ಪ, ಹಿಂಗಿದೆ ಟೀಸರು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ತರುಣ ಅದೇ ಮಾತಾಡ್ತಿದ್ವಿ, ಅವರ ಟೈಗರ್ ಅವರ ಗೆಟಪ್ ಸರ್ ಅದು ಸಕ್ಕತ್ತಾಗಿದೆ ಗೆಟಪ್. ಆಕ್ಚುಲಿ ಇಂಥ ಒಂದು ಗೆಟಪ್ಪೇ ಅವರ ಒಂದು ಕ್ಯಾರೆಕ್ಟರ್ ಎನ್ಹಾನ್ಸ್ ಆಗ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ಗೆ ಅವರು ಒತ್ತು ಕೊಡುವಂಥದ್ದಾಗಿರ್ಬೋದು. ಒಂದು ಡೈರೆಕ್ಟರ್ ನನಗೆ ತುಂಬ ಒಂದು 10 ವರ್ಷದಿಂದ ಪರಿಚಯ ಇರ್ಬೋದು, ನವೀನ್ ನಟಿ. ಸಾಕಷ್ಟು ಅಂದರೆ ತುಂಬ ವರ್ಷದ ಪರಿಚಯ ಇತ್ತು, ಬಟ್ ಲಿಂಕ್ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಸೊ ಇವಾಗ ಕನೆಕ್ಟ್ ಆಗಿದ್ದು. ಸೊ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದೀರಾ. ಒಂದು ಪಾಯಿಂಟ್ ಇಟ್ಟಿದ್ದೀರಾ ಅವ್ರ ಹೆಸರು ತಕ್ಕಂಗೆ. ಲಾಸ್ಟ್ ಶಾಟ್ ನಿಮ್ಗೆಲ್ಲ ಏನನ್ಸಿರ್ಬೋದು ಹೇಳಿ, ಆ ಲಾಸ್ಟ್ ಶಾಟು ಆರ್ಬೇಕಾದ್ರೆ ಏನನ್ಸುತ್ತೆ ಹೇಳಿ, ಆ ಹೆಸರು ತಕ್ಕಂಗೆ ಶಾಟ್ ಇಟ್ಟಿದ್ದೀರಾ. ಸೊ ಅದು ನಿರ್ದೇಶಕರು ಒಬ್ಬ ಆರ್ಟಿಸ್ಟ್ ಲವ್ ಮಾಡುವಂಥದ್ದು ಪಾಯಿಂಟ್ ಹೇಳ್ಬೋದು. ಸೊ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ, ಅಷ್ಟೇ ಸಿನಿಮಾ ಚೆನ್ನಾಗಿ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಅಂಡ್ ನಿರ್ಮಾಪಕರು ಆಲ್ ದ ಬೆಸ್ಟ್. ಸೋನಲ್ ನಮ್ಮ ಹೀರೋಯಿನ್ನೇ, ಅವಳು ಹೇಳ್ತಾ ಇರ್ತಾಳೆ ಎಲ್ಲ ಹೀರೋಗಳ ಜೊತೆನೂ ಮಾಡ್ಬಿಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಅಭಿ ಜೊತೆ ಮಾಡಿಲ್ಲ, ನನ್ನ ಜೊತೆ ಮಾಡಿಲ್ಲ ಅಷ್ಟೇ. ಸೊ ಇಲ್ಲಿ 3 ಜನ ಇದ್ದೀವಿ, ಅವ್ರ ಆಫ್ ಸ್ಕ್ರೀನ್ ಹೀರೋ. ಸೊ ನಿನ್ ಲುಕ್ಕು ಆಫ್ ಸ್ಕ್ರೀನ್, ಅದೇ ಆಫ್ ಸ್ಕ್ರೀನ್ ಹೀರೋಯಿನ್ ಅಂತ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾಯದ್ ಅವರೇ, ನೀವೊಂದೆರಡು ಮಾತು ಸಿನಿಮಾದ ಬಗ್ಗೆ. ಎಲ್ಲರೂ ನಮಸ್ಕಾರ. ಮಾದೇವ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗದು ತುಂಬ ಇಷ್ಟ ಆಯಿತು. ಟೀಸರ್ಗಿಂತ ಹೆಚ್ಚು ನಾನು ಹೀಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಮಾದೇವ ಸೆಟ್ಗೆ. ಸೊ ಆವಾಗ ನಾನು ವಿನೋದ್ ಸರ್ಗೆ ಹೇಳಿದೆ, ಸರ್ ನನ್ನದು ಸಿನಿಮಾ ಇದು ತೋರಿಸಿ, ಏನಾದರೂ ಸ್ಟೋರಿನ ನಾನು ತೋರಿಸಿ ಅಂತ. ಅವ್ರು ಈಗ ತೋರಿಸ್ತೀನಿ, ಯಾಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಲೇ ಇಲ್ಲ. ಆಮೇಲೆ ಹಠ ಮಾಡಿ ನಾನು ಡೈರೆಕ್ಟರ್ ನವೀನ್ ಅವ್ರಿಗೆ ಹೇಳಿದೆ, ಸರ್ ದಯವಿಟ್ಟು ತೋರಿಸಿ ಅಂತ. ಸೊ ಅಲ್ಲಿ ಒಂದು 40-45 ಮಿನಿಟ್ಸ್ದು ಒಂದು ರಫ್ ಫುಟೇಜ್ ನಾನು ನೋಡಿದೆ. ಅದು ನೋಡಿದ್ಮೇಲೆ ನಾನು ಕಲ್ದೋಗ್ಬಿಟ್ಟೆ. ನಾನು ಅವತ್ತೇ ಹೇಳಿದೆ ವಿನೋದ್ ಸರ್ಗೆ, ದಿಸ್ ಇಸ್ ಅ ವೆರಿ ಬಿಗ್ ಕಮ್ ಬ್ಯಾಕ್ ಫಾರ್ ಹಿಮ್ ಅಂತ. ಸರ್ ಒಂದು ಮಾತು ಹೇಳ್ತಾ ಇದ್ದೀನಿ, ಇಷ್ಟು ಸಿನಿಮಾ ನೀವು ಮಾಡಿರೋದು ಒಂದು ಲೆಕ್ಕ, ಇದು ಬೇರೆ ಲೆಕ್ಕನೇ ಹೋಗುತ್ತೆ. ಇಡೀ ಮಾದೇವ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನವೀನ್ ಸರ್ ನಿಮಗೂ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆಮೇಲೆ ಸರ್ ಪ್ರೊಡ್ಯೂಸರ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದಯವಿಟ್ಟು. ಹಾಗೆ ಇಲ್ಲಿ ಬರ್ತಾ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟರ್ ನೋಡಿದೆ, ಮಾದೇವ ಸೆಟ್ಗೆ ಜೈದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಫ್ಯಾನ್ಸ್ಗಾಗಲಿ ಯಾರಿಗಾಗಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಅಷ್ಟು ದೊಡ್ಡೊಂದು ವ್ಯಕ್ತಿ ಅಲ್ಲ. ನಾನು ಚೀಫ್ ಗೆಸ್ಟ್ ಆಗಲಿ VIP ಸೆಲೆಬ್ರಿಟಿ ಅಲ್ಲ. ಚೀಫ್ ಗೆಸ್ಟ್ ಆಗಲಿ ಸೆಲೆಬ್ರಿಟಿಗಳು ಎಲ್ಲ ಫ್ಯಾನ್ಸ್, ನಾನಲ್ಲ. ಸೊ ವಿ ಆರ್ ಬ್ರದರ್ಸ್ ಅಷ್ಟೇ ಅಂತ ಹೇಳ್ಬೋದು. ವಿ ಆರ್ ಫ್ಯಾಮಿಲಿ. ಆಲ್ ದಿ ವೆರಿ ಬೆಸ್ಟ್, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಲವ್ಲಿ. ಚೇತನ್ ಸರ್ ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ಮಹಾದೇವ ಕೈತಲ್ಲಿ ಫೋರ್ಸ್ ಇದೆ, ತಾಕತ್ತಿದೆ, ಭಕ್ತಿ ಇದೆ ನೋಡಿ. ಅದಕ್ಕೆ ನೋಡಿ ಕಾಣಿಸ್ತಿರ್ಬೋದು, ಇದು ಮಹಾದೇವ. ಸೊ ನಂದು ಮತ್ತೆ ಟೈಗರ್ ಜರ್ನಿ ಹೋರಿಯಿಂದ ಶುರು ಆಯಿತು. ಹೋರಿಯಿಂದ ರೈಟ್, ಹೋರಿ ಒಂದು 15 ವರ್ಷ ಆಯಿತು ಸಿನಿಮಾ ಅಲ್ಲ, ಹೋರಿ ವಯಸ್ಸಾಯ್ತು. ಸೊ ಹೋರಿಯಿಂದ ರಾಬರ್ಟ್ವರೆಗೂ ನನಗೆ ತುಂಬ ಇಷ್ಟ ಆಗಿದ್ದವರು ಅಂದರೆ ಅವ್ರ ಸಿಂಪ್ಲಿಸಿಟಿ. ಯಾಕಂದರೆ ಹೋರಿಯಲ್ಲಿ ನಾನು ಏನು ಅವ್ರನ್ನ ನೋಡ್ಕೊಂಡು ಬಂದೆ, ಆವಾಗಿಂದ ಇವತ್ತಿನವರೆಗೂ ಹಾಗೆ ಇದ್ದಾರೆ. ಅದೇ ಪ್ರೀತಿ ವಿಶ್ವಾಸ, ಅದೇ ಸಿಂಪ್ಲಿಸಿಟಿ, ಅದು ನನಗೆ ತುಂಬ ಇಷ್ಟ ಆಗೋದು. ಅವ್ರ ತಂದೆಯವರು ಹಾಗೆ ಇದ್ರು, ಅವರು ಕೂಡ ಅದು ತುಂಬ ಇಷ್ಟ ಆಗಿದ್ದು.
ಗಡ್ಡ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು. ನಾನು ಡೈರೆಕ್ಟರ್ ಗಡ್ಡದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾನು ಒಂದು ಗಡ್ಡದ ಬಗ್ಗೆ ನಾನು ಹೇಳಲೇಬೇಕಾಗ್ತೀನಿ. ಕಾಟೇರ ಸಿನಿಮಾ ಮೇಲೆ ನೋಡಿದ್ರಿ, ಮಾರ ಅಂತ ಪಾತ್ರ ಮಾಡಿದ್ದೆ. ಒಂದು 100 ಸಿನಿಮಾ ಮಾಡಿದ್ರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ರಾಬರ್ಟ್ ಅಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದೆ. ಒಂದು ಚೇಂಜ್ ಆಗಬೇಕು ಅಂತ ನಮ್ಮ ಡೈರೆಕ್ಟ್ರು ಗಡ್ಡ ಬಿಡಿಸಿದ್ರು ನನಗೆ ಗಡ್ಡ ಬಿಡಿಸಿದ್ರು, ಅವ್ರು ಗಡ್ಡ ತೆಗೆದ್ಬಿಟ್ರು. ಆದರೆ ನಂಗೊಂದು ಜೀವ ಕೊಟ್ಟರು, ಒಂದು ಸಿನಿಮಾ ಒಂದು ಸಕ್ಸಸ್ ಕೊಟ್ಟರು, ಅದೇ ಕಾಟೇರ. ಸೊ ಅದೇ ಥರ ಈ ಮಾದರಿ ಸಿನಿಮಾ ಯಶಸ್ಸಾಗಲಿ, ನಿಮ್ಮ ಬಗ್ಗೆ ದುಡ್ಡು ಬರಲಿ. ಇಡೀ ಟೀಮ್ಗೆ ನಾನು ಕಂಗ್ರ್ಯಾಚುಲೇಟ್ ಹೇಳಕ್ಕೆ ಬರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಮಾಡಿದ್ದೀರ. ಲುಕ್ಸ್ ಪ್ರಾಮಿಸಿಂಗ್ ಆ್ಯಕ್ಚುಲಿ. ಯಶಸ್ ಹೇಳಿದ್ರು ಆ ಫ್ಲೈಯಿಂಗ್ ನನಗೂ ಅನಿಸಿದ್ದು ಅದೇನೆ, ಟೈಗರೇ ಹಾರ್ತಾ ಇದೆ ಅಂತ. ಮತ್ತು ಇನ್ನೊಂದು ತುಂಬ ಇಷ್ಟ ಆಯಿತು ಸರ್, ಆ ಬಾಟ್ಲ್ ಹೊಡೆದಾಗ ಒಂದು ಗ್ಲಾಸ್ ಪೀಸ್ ಇದೆ ಅಂದ್ಕೊಂಡು, ಯೂಶಲಿ ಬಾಟ್ಲ್ ಹೊಡೆದಾಗ ಆಗತ್ತೆ. ಅದಾದ ನಂತರ ಅದು ಒರೆಸ್ತೀವಲ್ಲ ಸರ್, ಅದು ಒರೆಸಿದ್ರೆ ಸಣ್ಣ ಸಣ್ಣ ಪೌಡ್ರ್ ಇರುತ್ತೆ, ಗ್ಲಾಸ್ ಪೌಡ್ರಸ್. ಸೊ ಅದನ್ನ ಹಿಂಗೆ ಒರೆಸಿದ್ರೆ ಬ್ಲಡ್ ಬಂತು. ಸೂಪರ್ ಸರ್, ಎಕ್ಸ್ಟ್ರಾ ಆರ್ಡಿನರಿ ಸರ್. ಒಂದು ಶಾರ್ಟ್ ಸಾಕು ಬಂದಿತ್ತು, ಸಿನಿಮಾ ಎಲ್ಲ ಹೋಗೋದು ಸರ್. ತಗ್ಬಾರ್ದು, ಈ ಸಣ್ಣ ಸಣ್ಣ ಅಂಶನೇ ಸಿನಿಮಾನ ಹೈಲೈಟ್ ಮಾಡೋದು. ಯಾಕೆ ಅಲ್ಲ, ನಿಮ್ದು ಅವ್ರದೇನು ಒರಿಜಿನಲ್ಲ? ಅದೇ ಅಲ್ಲ, ಏಟು ಬೀಳೋದಲ್ಲ ಮಾಮೂಲು ಅವ್ರಿಗೆ. ಅದೊಂಥರ ಮೇಕಪ್ ಹಾಕ್ದಂಗೆ, ಮೇಕಪ್ ಹಾಕಿದ್ರೆ ಏಟ್ ಬೀಳೋದ ನೆಕ್ಸ್ಟ್ ನಡಿ ಅಂತ. ಸೊ ಹಿಂಗಾಗಿ ಅಂತ ಸ್ಟ್ರಾಂಗ್ ಪರ್ಸನ್ನು. ಹೊಟ್ಟೆ ಬಾಳೆ ನಮ್ಮದು ಕೂಡ. ಓಕೆ, ನೀವು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸರ್. ಈ ಸಿನಿಮಾ ಚೆನ್ನಾಗಿ ಹೋಗಲಿ, 2024 ಹಿಟ್ ಆಗಲಿ. ನಾನು ಈ ಸಿನಿಮಾಗೆ ನೋಡ್ಲಿಕ್ಕೆ ನಾನು ಭಾಳ ಅದನ್ನು ಕಾಯ್ತಾ ಇದ್ದೀನಿ. ನೀವು ಬನ್ನಿ, ನಾನು ಬರ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಸೇರಿ ಸಿನಿಮಾ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಇಷ್ಟು ಸಿನಿಮಾಗಳ ನಾನು ನೋಡ್ ಮಟ್ಟಿಗೆ ಎಲ್ಲರೂ ಹೇಳಿದ್ರು, ಬಟ್ ನಾನು ಮನ್ಸಾರ ಹೇಳ್ತೀನಿ, ಇಷ್ಟು ಸಿನಿಮಾ ಜರ್ನಿ, ನೀವು ಇಷ್ಟು ಸಿನಿಮಾ ಮಾಡಿದಿರ. ಈ ಸಿನಿಮಾ ನಿಮ್ಮ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಲಿ ಅಂತ ನಾನು ಮನಸ್ಸಿಂದ ಹೇಳ್ತೀನಿ. ಹಾಗೆಯೇ ಇಡೀ ಚಿತ್ರತಂಡ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆಮೇಲೆ DOP ಅವರು ಪ್ರತಿಯೊಬ್ಬರು ಇಷ್ಟು ನೀಟಾಗಿ ಅದ್ಭುತವಾಗಿ ಕಥೆ ಹೇಳೋದ್ರಲ್ಲಾಗಿರ್ಬೋದು, ಅಥವಾ DOP ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ರ. ಹಾಗೇನೆ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಆಲ್ರೆಡಿ ನಾನೇ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಹಾಗೇನೆ ನಮ್ಮ ನಿರ್ಮಾಪಕರು ಕೇಶವ ಸರ್, ತುಂಬಾ ಒಳ್ಳೇದಾಗ್ಲಿ. ಈ ತರ ಇಂಡಸ್ಟ್ರಿಗೆ ಬಂದಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ವಿನಯ್ ಸರ್ ಅವರು ವಿಶ್ ಮಾಡ್ಬಿಡಿ, ಪರವಾಗಿಲ್ಲ, ವಿಶ್ ಮಾಡ್ಬಿಡಿ. ಅಂಡ್ ಆಫ್ ಕೋರ್ಸ್ ಈಗ ಲವ್ಲಿ ಲವ್ಲಿ ಶುಭವಾಗಲಿ ವಿನಯ್ ಅವರ ಕಡೆಯಿಂದ ಅಂಡ್ ಎಲ್ಲ ನಮ್ಮ ಗಜಪಡೆಯ ಸದಸ್ಯರ ಕಡೆಯಿಂದ ಈ ಒಂದು ಪ್ರೀತಿಯ ಮೊಮೆಂಟ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬೇಕು. ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬೇಕು. ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮರಿ ಟೈಗರ್, ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ, ಪ್ರೆಸ್, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ನಾಳೆ ಗಣರಾಜ್ಯೋತ್ಸವ ಇದೆ, ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಬಾಮಾರೀಶ್ ಅಣ್ಣ ಆಗಲಿ, ನಮ್ಮ ಸುರೇಶ್ ಅಣ್ಣ ಅವರಾಗಲಿ, ಅಥವಾ ಎಲ್ಲ ನಮ್ಮ ಹಿರಿಯರು, ಬಹಳಷ್ಟು ಜನ ನನ್ನ ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಬರ್ತೀನಿ, ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದರು. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್, ಪೊಲೀಸ್ ಅಧಿಕಾರಿಯವರು ಶ್ರೀನಿವಾಸ್ ಸರ್, ಆ್ಯಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ. ಆ್ಯಂಡ್ ಬಹಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾನು ಒಂದೊಂದು ಫೋನ್ ಕಾಲ್ ಬರ್ತೀನಿ ಬಾ ಅಂತ ಹೇಳಿ. ಆ್ಯಂಡ್ ರಾಘು ಅವರಲ್ಲಿ GT ಮೂಲ್ ರಾಘು ಅವರು ಹೊರಟ್ರ, ಆ್ಯಂಡ್ ಸುರೇಶ್ ಅಣ್ಣ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್, ನಮ್ಮ ಗಜಪಡೆ, ನಮ್ಮ ಧನು ಅವರಾಗ್ಲಿ, ಆ್ಯಂಡ್ ನಮ್ಮ ಜಯದ್ ಅವರಾಗ್ಲಿ, ಆ್ಯಂಡ್ ವಿನಯ್ ಸರ್ ಅವರಾಗ್ಲಿ, ನಮ್ಮ ಚೇತು ಮಾರ, ಅಷ್ಟೇ ನಿಮ್ಮ ಹೆಸರು ಚೇಂಜ್ ಮಾರ ಅಂತಾನೆ, ಮಾರ, ಆ್ಯಂಡ್ ನಮ್ಮ ಯಶಸ್ ಸೂರ್ಯ ಅವರಾಗ್ಲಿ, ಆ್ಯಂಡ್ ಮೈ ಯಂಗೆಸ್ಟ್ ಬ್ರದರ್
ಅಭಿ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು. ಸೊ ಎಲ್ಲರೂ ಒಂದು ನನ್ನ ನಾರ್ಮಲ್ ಎಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ. ಸೊ ಎಲ್ಲರೂ ಬಂದರು. ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ಆ್ಯಂಡ್ ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ, ನಮ್ಮ ಸಿನಿಮಾ ನೋಡಿ ಅದೇ. ಆ್ಯಂಡ್ ಇಲ್ಲೇನು ಅಂದರೆ ಅಭಿ ಅವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ, ನಮ್ಮ ಸಿನಿಮಾ ಅವ್ರು ಬರ್ತಾ ಇದ್ರು. ಯಶಸ್ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಆ್ಯಂಡ್ ಧನು ಅವ್ರ ಸಿನಿಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಜಯದ್ ಅವ್ರ ಸಿನಿಮಾ ಬಂದಾಗ, ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ, ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ. ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರ ಒಂದು ಆಶೀರ್ವಾದ. ಹೌದು, ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ. ಗಜ ಅಂದ್ರೆ ಅವರು, ಗಜಪಡೆ ಅಂದ್ರೆ ನಾವು. ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅವರು ಬಂದು ಬಹಳಷ್ಟು ಜನ ಎಲ್ಲ ಕೇಳಿದ್ರು ಟೀಸರ್ ಬರ್ತಿದಾರ ಅಂತ. ಇಲ್ಲ, ಅವರು ಮೇನ್ ಇವೆಂಟ್ ಟ್ರೈಲರ್ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ. ಇದೇ ಟ್ರೈಲರ್ ಇವೆಂಟ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ? ಐ ಮೀನ್ ಟೀಸರ್ ಸರ್ ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲ್ ಅಲ್ಲಿ ನೋಡಪ್ಪ, ವ್ಯೂಸ್ ಬರುತ್ತಲ್ಲ ಬಹು ಅಟ್ಲೀಸ್ಟ್. ಅಂಡ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ, ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೀನಿ. ನೆಕ್ಸ್ಟ್ ಇದೆ, ತುಂಬಾನೇ ಇದೆ ಸಿನಿಮಾ ಬಗ್ಗೆ. ನಾವು ಟೆಕ್ನಿಷಿಯನ್ಸ್ ನಾವು ಮಾತಾಡ್ಕೊಳ್ಳೋದು, ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ನೀವು ಏನ್ ಟೀಸರ್ ನೋಡಿದೀರ, ನಾವು ನಾವು ಏನ್ ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ. ಸೊ ನಮ್ಮ ಇಡೀ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಹರೀಶ್ ಅರಸು ಅವರು ಥ್ಯಾಂಕ್ ಯು, ಇಷ್ಟೊಂದು ಒಳ್ಳೆ ಎಲ್ಲ ಸೆಟಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ವೆಂಕಟೇಶ್ PR ಸರ್ ಎಲ್ಲಿದ್ದಾರೆ, ವೆಂಕಟೇಶ್ PR ಅವರು ನಮ್ಮ ಪಾಪ ಅವರು ಬಂದು ನಾನು ಸಪೋರ್ಟ್ ಮಾಡಿದ್ರು. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡೋದಿದೆ, ಆಮೇಲೆ ಮುಂದೆ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮಾಧ್ಯಮ ಮಿತ್ರ ಹತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ ಅದಕ್ಕೂ ಇದಕ್ಕೂ ಕ್ಲಬ್ ಆಗ್ಬಿಡುತ್ತೆ ಅಂತ ಬೇಡ ಅಂತ. ಗುರು ಸರ್ ಥ್ಯಾಂಕ್ ಯು, ಗುರುಕಿರಣ್ ಸರ್ ಬಂದ್ರು ಆಶೀರ್ವಾದ ಮಾಡಕ್ಕೆ, ಅವರು ಒಂದು ಫೋನ್ ಕಾಲ್. ಸರ್ ನಮ್ಮ ತರುಣ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ತರುಣ್ ಶಿವಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಓಕೆ, ಗುರು ದೇಶಪಾಂಡೆ ಸರ್ ಅವರು ಕೂಡ ಬಂದಿದ್ದಾರೆ. ಸೊ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಗುರು ಕಿರಣ್ ಸರ್ ಅವ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಗುರು ದೇಶಪಾಂಡೆ ಸರ್ ಅವರು ಕೂಡ ವೇದಿಕೆ ಮೇಲೆ ಗುರು ಸರ್ ಬಂದಿದ್ದಾರೆ, ಅವ್ರು ಮಾತಾಡ್ಲಿ, ಅಲ್ಲ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ತಗೊಳ್ಳಿ. ಇದೆಲ್ಲ ನಾವೆಲ್ಲ ಸೇರಿದಾಗ ಇದು ಫ್ಯಾಮಿಲಿ ಮೀಟ್ ಇದ್ದಂಗೆ. ಇನ್ನೊಂದು ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಮತ್ತೆ ಸೇರೋದಿದೆ ಅಪರೂಪ. ನಾವು ಈ ತರ ಒಕೇಶನ್ ನನ್ನ ಲೆಕ್ಕದಲ್ಲಿ ವಿಶ್ ಮಾಡಕ್ ಬಂದೆ. ಅಂಡ್ ವಿನೋದ್ ನನಗೆ ಅಂದ್ರೆ ಅವ್ರ ತಂದೆ, ನಾನು ಅಪ್ಪಟ ಅಭಿಮಾನಿ ಅವರ ತಂದೆದು. ಸೊ ಮಾದೇವ ಡೆಫಿನೆಟ್ಲಿ ಲಕ್ಕಿ ಟೈಟಲ್, ಅದು ನನಗೆ ಜಾಸ್ತಿ ಲಕ್ಕಿ. ಏಳು ಮೇಲೆ ರೀ ಕುಂತ ನಮ್ಮ ಮಾದೇವ. ಸೊ ನನ್ನ ಕಂಪೋಸ್, ಆಮೇಲೆ ಬಂಡಲ್ ಬಡಾಯಿ ಮಾದೇವ. ಸೊ ಮಾದೇವ ಅನ್ನೋದು ಯೂಶುವಲಿ ಲಕ್ಕಿ ಟೈಟಲ್. ಸೊ ಡೆಫಿನೆಟ್ ಆಗಿ ಐ ನೋ 100% ವರ್ಕ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ತರುಣ್ ಶಿವಪ್ಪ ಅವರಿದ್ದಾರೆ. ಸೊ ನೀವೊಂದೆರಡು ಮಾತು ಕರೆಕ್ಟ್ ಫುಲ್ ಹೆಸರು ಹೇಳ್ಬೇಕಾಗತ್ತೆ ಈಗ. ಎಲ್ರಿಗೂ ನಮಸ್ತೆ. ಮಾದೇವ ಸಿನಿಮಾದ ಡೈರೆಕ್ಟರ್ ನವೀನ್ ಅವರು. ನವೀನ್ ಬಂದು ಒಂದು 10 ವರ್ಷದ ಒಂದು ಫ್ರೆಂಡ್. ನನ್ನ ಸಂಸ್ಥೆ ಮೊದಲನೇ ಸಿನಿಮಾಯಿಂದ ನಾನು ಎಲ್ಲ ಚಿತ್ರಗಳಲ್ಲೂ ವರ್ಕ್ ಮಾಡ್ತಾ ಬಂದು. ಹಾಗೆ ನನ್ನ ನವೀನ್ ಮೊದಲನೇ ಸಿನಿಮಾ ಕಾಕಿಗೆ ನಾನೇ ಪ್ರೊಡ್ಯೂಸ್ ಮಾಡಿದ್ದೆ. ಅವರ ಒಂದು
ತುಂಬ ಉತ್ತಮವಾದಂಥ ಒಂದು ಕೆಲಸಗಾರ, ಒಂದು ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇರೋಂಥ ಒಂದು. ಆದರೆ ಕಾಕಿ ಬಂದು ಬೇರೆಯವ್ರು ಯಾವುದೋ ಒಂದು ಕತೆಗೆ ಡೈರೆಕ್ಟರ್ ಯಾರೋ ಬೇಕಾಗಿದ್ದಾಗ ಅವರು ಮಾಡಲಿಲ್ಲ ಅಂದಾಗ ಆ ಒಂದು ಸಮಯದಲ್ಲಿ ಬಂದು ನಾವೇನು ಸಿನಿಮಾ ಮಾಡಿದ್ದು. ಬಟ್ ಅದು ಅವರ ಸ್ಟ್ರೆಂತ್ ಅಲ್ಲ, ನಿಜವಾದ ಸ್ಟ್ರೆಂತ್ ಇಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಟೆಕ್ನಿಕಲಿ ಖಂಡಿತ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ. ಹಾಗೆ ವಿನೋದ್ ತುಂಬ ಒಂದು ಒಳ್ಳೆಯ ಸ್ನೇಹಿತ. ಅವ್ರಿಗೆ ಇದುವರೆಗೂ ಏನು ಅವ್ರು ಕಾಯ್ತಾರೆ ಒಂದು ದೊಡ್ಡ ಯಶಸ್ಸು ಬೇಕು ಅಂತ, ಈ ಸಿನಿಮಾಯಿಂದ ಖಂಡಿತ ಸಿಗುತ್ತೆ. ಹಾಗೆ ಟೀಮ್ ಎಲ್ಲರಿಗೂ ಅಷ್ಟೇ ಒಳ್ಳೇದಾಗ್ಲಿ. ಹೀರೋಯಿನ್ನು ತುಂಬ ಒಳ್ಳೆಯ ಸ್ನೇಹಿತರು, ಅವ್ರಿಗೂ ಅಷ್ಟೇ, ಇಡೀ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ವಿನೋದ್ ಪ್ರಭಾಕರ್ ಸರ್, ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಸೊ ತುಂಬಾ ಪ್ರಾಮಿಸಿಂಗ್ ಆಗಿದೆ, ತುಂಬಾ ರಾ ಅನ್ಸುತ್ತೆ. ಸೊ ಏನ್ ಹೇಳ್ತೀರಿ? ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಇನ್ನು ಈಗ ಅಷ್ಟೇ ಟೀಸರ್ ನಾವು, ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಏನ್ ಅನ್ಸ್ತಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಮರ್ತೋಗಿ ಆಸ್ ಎ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ. ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನಾನು ಸೃಷ್ಟಿ ಮಾಡಿ, ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ನ. ಇದು ಆಕ್ಚುಲಿ ಒಂದು ಬೇರೆ ಥರದ್ದೇ ಒಂದು ಜಾನರು, ಬಹಳಷ್ಟು ಜನ ಟಚ್ ಮಾಡಲ್ಲ ಇದನ್ನ. ಬಟ್ ಅಲ್ಲಿ ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅವರು ಅಂತೇಳಿ. ಅದಾದ್ಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನು ನೋಡಿದ್ವಿ, ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ, ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ, ನಮ್ಮ ಮೇಕಪ್ ಮ್ಯಾನ್. ಅವರು ಆಕ್ಚುಲಿ ತುಂಬಾ ಸೀನಿಯರ್ ಮೋಸ್ಟ್, ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ್ರು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದ್ 2 ನಿಮಿಷ ಕೂತ್ಕೊಳ್ಳಿ ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ, ಈದಾಗ್ಲಿ ಅಥವಾ ಈವನ್ ನೆಲ್ಸನ್ ಆಗ್ಲಿ ಎಲ್ಲ ಗೆಟಪ್. ನಾನು ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು. ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಬಹಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮ್ ಅಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆನೂ ಗಲೀಜು ಮಾಡ್ಕೊಂಡು ಅದನ್ನೆಲ್ಲ ಹಂಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ. ಸೊ ಅದೆಲ್ಲ ನಾವು ಬಹಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲಾನು ಮಾಡಿದ್ವಿ. ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ನಮ್ಮಲ್ಲಿ ಹೇಳ್ತೀನಿ. ಅಂಡ್ ಐ ಥ್ಯಾಂಕ್ ಮೈ ಕೋ ಸ್ಟಾರ್ ಸೋನಾಲ್, ಒನ್ ಆಫ್ ದಿ ಬಿಸಿಯೆಸ್ಟ್ ಹೀರೋಯಿನ್. ತುಂಬಾನೇ ಬಿಸಿ ಇದ್ದಾರೆ. ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೂ ಅಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ. ಒನ್ ಆಫ್ ದಿ ಏನೋ ನನಗೆ ಬಹಳ ಕಂಫರ್ಟ್ ಝೋನ್ ಕೊಟ್ರಿ ನನ್ನ ಕೆಲಸ ಮಾಡೋಕ್ಕೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನನಗೆ ಖುದ್ದಾಗಿ ನಿಮ್ ಎಲ್ಲಾ ಸಿನಿಮಾನು ನೋಡ್ಕೊಂಡ್ ಬಂದೀನಿ. ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವ ಅಲ್ಲಿ ಅಂತ ನನಗೆ. ಎಲ್ಲರೂ ಜಯತ್ ಕೇಳಿದ್ರೆ ಜಯತ್ ಹೇಳ್ತಾರೆ ಅವಲ್ಲ ಇಲ್ಲ ನಮ್ ಸಿನಿಮಾ ಅಂತಾರೆ. ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ. ಸೊ ಓಕೆ, ಮಾದೇವದಪ್ಪ ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ ಇಲ್ಲ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇರಪ್ಪ ಒಂದ್ ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡೋರು ಅದನ್ನ. ಆಕ್ಚುಲಿ ಎಲ್ಲ ಕೇಳ್ತಾರೆ, ನಾನು ಬೇಡ ಅಂದೆ. ಅದು ಇರ್ಲಿ, ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಓದ್ಕೊಡೋನು. ಅದ್ ಇರ್ಲಿ, ಸಿನಿಮಾ ನಮ್ಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ ಅಲ್ಲಿ ಎಂಟರ್ ಮಾಡಿಸೋದು, ಇದು ಫ್ಲೋ ಹೋಗ್ತಿದೆ, ಹಂಗೆ ಇರಲಿ ಅಂತ ಹೇಳಿದೆ. ಅಂಡ್ ಪ್ರೊಡ್ಯೂಸರ್ ಕೇಶವಣ್ಣ ಅವರು ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ತುಂಬಾ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಬಹಳ ಚೆನ್ನಾಗಿ ಮಾಡಿದರೆ. ಎಷ್ಟೋ ಕಷ್ಟಗಳನ್ನ ಅದನ್ನ ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ. ಬಹಳಷ್ಟು ಕಷ್ಟಗಳನ್ನ ಎದುರು ಹಾಕೊಂಡು ನೀವು ಮಾಡಿದ್ದೀರಾ, ಒಳ್ಳೇದಾಗ್ಲಿ. ಅಂಡ್ ಇಡೀ ನಮ್ಮ DOP ಬಾಲಾರು ಕಮ್ಮಿ ಮಾತಾಡೋರು. ಬಟ್ ಪ್ರತಿ ಸಲನೂ ನಾನು ಟ್ರೇಲರ್ ಅಲ್ಲಿ ಮಾತಾಡ್ತೀನಿ ಬಾಲಾರು ನಿಮ್ ಬಗ್ಗೆ ಆಗ್ಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗ್ಲಿ, ಅಥವಾ ಪ್ರತಿಯೊಂದವ್ರ ಬಗ್ಗೆ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವರು, ಇನ್ನೊಬ್ರು ಶೇಖರಪ್ಪ, ತಾರಕ್ ಅವರು, ಸಾರಿ ತಾರಕ್. ಸೊ ತಾರಕ್ ಅವರು, ಯಾಕಂದ್ರೆ ಅವರು ಫಸ್ಟ್ ಆಕ್ಚುಲಿ ಪರಿಚಯ ಮಾಡಿಸಿದ್ದೆ ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸಿನಿಮಾ ಮಾತಾಡ್ಲಿ, ಒಂದು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು. ಅಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರೋಕ್ಕೆ ನಾವೆಲ್ಲ ಒಂದು ಬಹಳ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ.
ನಾವೆಲ್ಲ ಒಂದು ಕಷ್ಟಪಟ್ರೆ ಇನ್ ಕೆಲವರು ಈ ಸಿನಿಮಾ ಬರಬಾರ್ದು, ಆಗಬಾರ್ದು, ಹೊರಗಡೆ ಬರಬಾರ್ದು ಅಂತ ಇನ್ ಕೆಲವರು ಬಹಳಷ್ಟು ಜನ ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ, ಮಾದಪ್ಪನ ಆಶೀರ್ವಾದ ಇದೆ. ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ, ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ. ಇಡೀ ನಮ್ಮ ಅಣ್ಣ ತಮ್ಮಂದರು ಎಲ್ಲ ನನ್ನ ಫ್ರೆಂಡ್ಸ್ ಆಗ್ಲಿ, ಅಣ್ಣ ತಮ್ಮರಾಗ್ಲಿ, ಎಲ್ಲ ಅವ್ರ ಸಪೋರ್ಟ್ ಇದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ. ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ. ನನಗೆ ಗೊತ್ತು, ಕಾಣ್ತಿದೆ ಕೈಗಳು. ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ, ನೆಕ್ಸ್ಟ್ ಟೈಮು ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ, ಹೇಳ್ತಿದ್ದೀನಿ. ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗ್ಲಿ, ಒಬ್ಬ ನಿರ್ಮಾಪಕ ಬದುಕಲಿ, ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಯಾಕಂದ್ರೆ ಬಹಳಷ್ಟು ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮೇಲೆ ನಾನು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಇದೇ ತರ ಎಲ್ಲರೂ ಆಶೀರ್ವಾದ ಮಾಡಬೇಕು. ಹಾಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ, ಬಹಳಷ್ಟು ಒಳ್ಳೆಯ ನಟ. ಥ್ಯಾಂಕ್ ಯು. ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದಿರ ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ. ನನಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ, ಸೊ ಅದು ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ. ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ. ಯಾರು ಬಂದ್ರೆ ಹುಳ ಬಿಟ್ರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ. ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ, ಕುಮಾರ್ ಅಂಕಲ್. ಹಾಗೆ ಎಲ್ಲ ಅಭಿಮಾನಿಗಳು, ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ದೀರೋ, ನಿಮ್ಮೆಲ್ಲರೂ ಪಾಠ ಮಾಡಿ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಟೇರ ಸಿನಿಮಾ ಯಾರು ನೋಡಲಿಲ್ಲ, ದಯವಿಟ್ಟು ಮತ್ತೆ ನಾನು 4 ಸಲ ನೋಡಿದ್ದೀನಿ, ಇನ್ನೊಂದು 40 ಸಲ ನೋಡಿ ಇನ್ನೂ ಗೆಲ್ಸಿ. ಯಾಕಂದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಂತ ನಮ್ಮ ತರುಣ್ ಸುಧೀರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಎಲ್ಲ ಸಿಗ್ಲಿ, ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ. ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಯಶಸ್ ಸೂರ್ಯ ಅವರಾಗ್ಲಿ, ನೆಕ್ಸ್ಟ್ ಸಿನಿಮಾ ಅವ್ರಿಗೂ ಬರ್ತಾ ಇದೆ. ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ. ನಮ್ಮ ಜಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಹ್ಯೂಜ್ ಅನೌನ್ಸ್ಮೆಂಟ್ ಬರ್ತಾ ಇದೆ. ಅಫ್ಕೋರ್ಸ್ ನಮ್ಮ ಅಭಿ ಡಾರ್ಲಿಂಗ್ ನಿಮ್ದು, ಓಕೆ ನಾನು ಹೇಳಲ್ಲ. ಹಾಗೆ ಮಾರಾ ಅವರು ಅಂಡ್ ಅಫ್ಕೋರ್ಸ್ ಗುರು ಸರ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ದು ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತದೆ, 24 ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಆ ಸಿನಿಮಾನ ನೋಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಲವ್ಲಿ. ಈ ನಮ್ಮ ಗಜಪಡೆಗೆ ಯಾರ್ದು ದೃಷ್ಟಿ ಬೀಳದೆ ಇರ್ಲಪ್ಪ ಅಂತ ಕೇಳ್ಕೊಳ್ತಾ